ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಘ್ರೀ ಕಮಲದ್ವಂದ್ವಂ ತಾಪತ್ರೇ ನಿವಾರಕಂ ಶಾಂತೇಕಪದದಂ ದೇವಂ ಸಿದ್ಧಾರೂಢ ನಾಮಂ ಭಜೆ. ಪರಮಾತ್ಮನ ಗುರುದೇವರ ಕೃಪೆಯಿಂದ ನಾವೆಲ್ಲರೂ ಕೂಡ ಭಗವತ್ ಚಿಂತನೆಯಲ್ಲಿ ಪ್ರಾಪ್ತರಾಗಿದ್ದೇವೆ. ಮನುಷ್ಯನಿಗೆ ಭಗವಂತನ ಕಡೆಗೆ ಎರಡು ವಸ್ತು ಅದಾವ, ಒಂದು ಪ್ರಪಂಚ, ಒಂದು ಪರಮಾತ್ಮ. ಪರಮಾತ್ಮನ ಕಡೆಗೆ ಮನುಷ್ಯನ ಬುದ್ಧಿ, ಚಿಂತನೆ, ಕರ್ಮ, ದಾನ, ಧ್ಯಾನ ಇವುಗಳು ಮಾಡಬೇಕು ಅಂದರೆ ಅನಂತ ಜನ್ಮದ ಪುಣ್ಯ ಬೇಕು ಅಂತ ಮಹಾತ್ಮರು ಹೇಳ್ತಾರೆ. 10-20 ರೂಪಾಯಿ ಕಾಯಿಪಲ್ಯ ಸಿಗ್ತದೆ, ಬಂಗಾರ ಸಿಗುವುದಿಲ್ಲ, ರತ್ನ ಸಿಗುವುದಿಲ್ಲ. ಅದರಂತೆ ಜಗತ್ತಿನಲ್ಲಿ ಎಲ್ಲನೂ ಸಿಗ್ತದೆ, ಅದು ನಮ್ಮ ಕರ್ಮದಿಂದ. ಮನುಷ್ಯನು ಯಥಾ ಕರ್ಮ ಯಥಾಶ್ರುತ. ಕರ್ಮ ಹೇಗೆ ಮಾಡ್ತಾನೆ ಅದರಂತೆ ಫಲ. ಜಗತ್ತಿನೊಳಗೆ ನಾವು ಬಹಳ ಜನ ವಿಚಾರ ಮಾಡ್ತೇವೆ, ಸ್ವಾಮೀಜಿಯವರೇ, ಎಂಥೆಂಥ ಅಪವಿತ್ರ ಪಾಪ ಕರ್ಮವನ್ನು ಮಾಡತಕ್ಕಂಥ ಮನುಷ್ಯನು ಜಗತ್ತಿನಲ್ಲಿ ಆತ ಹೆಸರು ಗಳಿಸ್ತಾನೆ, ಧನ ಗಳಿಸ್ತಾನೆ, ಅಧಿಕಾರ ಗಳಿಸ್ತಾನೆ. ಅದನ್ನು ನೋಡಿ ಒಳ್ಳೆಯ ಮನುಷ್ಯನು ಕೂಡ ಪಾಪಾಚರಣೆಯಲ್ಲಿ, ಅಧಮ ಕೆಲಸದಲ್ಲಿ ಪ್ರವೃತ್ತನಾಗಲಿಕ್ಕೆ ಅಪೇಕ್ಷೆ ಮಾಡ್ತಾನೆ. ಅಷ್ಟೇ ಅಲ್ಲ, ಮಾಡ್ತಾರೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಶಾಸ್ತ್ರ ಹೇಳ್ತದೆ, ಯಾವುದೇ ಕರ್ಮ ಮಾಡಿದರೆ ತುರಂತ ಫಲ ಸಿಗೋದು ಸ್ವಲ್ಪ ಲೇಟ್. ಕರ್ಮ 3 ಥರ ಅದಾವೆ. ಕರ್ಮ ಬದು 3 ತೆರನಕ್ಕು 6 ತೆರನಕ್ಕು ಅಂತ ನಿಜಕೊಂಡು ಹೇಳ್ತಾರೆ. ಅದು ಇವತ್ತೇ ಫಲ ಕೊಡಂಗಿಲ್ಲ. ಬಿತ್ತದ ಬೀಜ ಇವತ್ತೇ ನಾಟಂಗಿಲ್ಲ, ಅದಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ. ಕಾಲೇನ ಪಚ್ಚಂತೆ ಅಂತಾರೆ, ಅದಕ್ಕೆ ಕಾಲದಲ್ಲಿ ಟೈಮ್ ಆಗ್ತದೆ. ಊಟದ್ದು ಮಾಡೋದು ಈಗ ಡೈಜೆಸ್ಟ್ ಆಗಂಗಿಲ್ಲ, 4 ತಾಸು 5 ತಾಸು ಅದಕ್ಕೆ ಬೇಕು. ಹಾಗೆ ಮನುಷ್ಯ ಮಾಡಿದ ಪಾಪ ಕರ್ಮಗಳಿಗೆ ಫಲ ಸ್ವಲ್ಪ ಲೇಟ್ ಸಿಗ್ತದೆ. ಕೆಲವೊಂದು ಹಾಗೆ ಆಗ್ತವೆ. ಊಟ ಉಂಡದ್ದು ಪಚನ ಹಾಕ ಸ್ವಲ್ಪ ತಡ ಹಿಡಿತದೆ. ಹಣ್ಣು ರಸ ಕುಡಿದ್ರೆ ಜಲ್ದಿ ಆಗ್ತದೆ. ಅತ್ಯುಗ್ರ ಪುಣ್ಯ ಪಾಪ ಇಹಿವ ಫಲಮಶುಂತೆ. ಅತಿ ಉಗ್ರ ಪಾಪ, ಅತಿ ಉಗ್ರ ಪುಣ್ಯ ಮಾಡಿದೇವೆ ಅಂದ್ರೆ ಜಲ್ದಿ ಫಲ ಸಿಗ್ತದೆ. ಅದಕ್ಕೆ ದಿವಸ ಬೇಡ, ಜನ್ಮ ಬೇಡ. ಕೆಲವೊಂದು ಕರ್ಮಗಳು ಈ ಜನ್ಮ ಕೊಡ್ತವೆ, ಕೆಲವೊಂದು ಕರ್ಮ ಮುಂದಿನ ಜನ್ಮ ಕೊಡ್ತವೆ. ಅಖರೋಟ ಅಂತ ಒಂದು ಗಿಡ ಅದ, ನೀವು ಹತ್ತಿದ್ರೆ ನಿಮ್ಮ ಮಕ್ಕಳು ತಿನ್ಬೇಕಾದ್ರೆ ಫಲ ನಿಮಗೆ ಸಿಗಂಗಿಲ್ಲ. 25 ವರ್ಷದ ಮೇಲೆ ಹಣ್ಣು ಹತ್ತವು. ಹಾಗೆ ಮನುಷ್ಯನ ಜೀವನದಲ್ಲಿ ಕೆಲವೊಂದು ಈಗ ಹತ್ತಿರ ಈಗ ಸಿಗ್ತಾವೆ. ಹಾಗೆ ಕೆಲವೊಂದು ಕರ್ಮಗಳು ಈ ಜನ್ಮದಲ್ಲಿ ಮಾಡಿ ಈ ಜನ್ಮದಲ್ಲಿಯೇ ಭೋಗಿಸ್ತೀವಿ. ಕೆಲವೊಂದು ಕರ್ಮಗಳ ಫಲ 1 ಅಲ್ಲ 2 ಅಲ್ಲ 3 ಅಲ್ಲ, ಅನಂತ ಜನ್ಮಗಳನ್ನು ಭೋಗಿಸಲಿಕ್ಕೆ ಬರಬೇಕಾಗ್ತದೆ. ಲಕ್ಷಡ್ರಿ, ಒಂದೊಂದೇ ಕರ್ಮ 4 ಜನ್ಮ ಕೊಡ್ತಾವೆ. ಇನ್ನು 4 ಕರ್ಮ ಕೂಡಿ ಒಂದೇ ಜನ್ಮ ಕೊಡ್ತಾವೆ. ಹೌದಲ್ಲ? ನೇಮ 1000 ರೂಪಾಯಿ ನೋಟ್ ಇದ್ರೆ 4 ಸಾಮಾನು ಬರ್ತಾವೆ. 1 ರೂಪಾಯಿ ನೋಟ 10 ರೂಪಾಯಿ ನೋಟ್ ಇದ್ರೆ ಭಾಳ ಬೇಕಾಗ್ತದೆ. ಹಂಗೆ ಕರ್ಮ ಅವು ತೀವ್ರ, ಮಂದ, ಮಧ್ಯ ಅಂತ ಕರ್ಮ 3 ಥರ ಇರ್ತವೆ.
ತೀವ್ರ ಕರ್ಮಗಳ ಫಲ ಈಗಿಂದ ಈಗಿಂದ ಸರಿ ಕುಡಿದು ಕೂಡಲೇ ಆಗಿಂದ ಹಾಗೆ ಅಳಗಾಡ್ತಾನಿಲ್ರಿ, ಒಂದು 2 ದಿನ ಬೇಕು ಇಲ್ಲ. ಮತ್ತು ನೀವು ಹಾಲು ಕುಡಿದ್ರೆ ಪೈಲವನಕ್ಕೆ 1 ತಿಂಗಳು 2 ತಿಂಗಳು ಬೇಕು ಅದಕ್ಕೆ. ಹಾಗೆ ಮನುಷ್ಯನಲ್ಲಿ ಕರ್ಮಗಳು ಕೆಲವೊಂದು ಹೀಗದವ, ನಿಮ್ಗೆ ತುರಂತ ಫಲ ಕೊಡ್ತಾವೆ ಇದೇ ಜನ್ಮದಲ್ಲಿ. ಕೆಲವೊಂದು ಕರ್ಮಗಳು ನಾವು ಮಾಡಿದ್ದು ಅನಂತ ಜನ್ಮಗಳು ಬೇಕು. ಆ ಜನ್ಮ ಪರಂತು ಲಕ್ಷ್ಯ ಇಡಬೇಕು, ನಾನು ಮಾಡಿದ ಕರ್ಮ ಫಲ ಕೊಡಲಾರದೆ ಹೋಗುವುದಿಲ್ಲ. ಅದಕ್ಕೆ ನಿಜಗುಂಡ್ರು ಯಮದೂತರಿಗೆ ಕರುಣೆ, ಯಮದೂತರಿಗೆ ಕರುಣ ಅದ, ಪೊಲೀಸರಿಗೆ ಕರುಣ ಇರೋಂಗಿಲ್ಲ. ಯಾರು ಲೆಕ್ಕ ಬರೀತಾರೆ ಅವರಿಗೆ ಮರುವೆ ದಿನಂಪ್ರತಿಯಲ್ಲಿ ದಿನ ರಾತ್ರಿ ನಮ್ಮ ಲೆಕ್ಕ ಬರೀತಕ್ಕಂಥ ಒಬ್ಬ ಅದಾನ ಪರಮಾತ್ಮ ಇಟ್ಟಾನ. ಅವನಿಗೆ ಪ್ರತಿಯೊಬ್ಬ ಮನುಷ್ಯನ ಲೆಕ್ಕ ಬರೆಯೋಕೆ ಒಬ್ಬನಿಗೆ ಇಟ್ಟಾನ. ನನಗೆ ಗೊತ್ತಿರ್ಲಿಕ್ಕಿಲ್ಲ, ಪರಂತು ಅವನಿಗೆ ಗೊತ್ತದ. ಅದಕ್ಕೆ ಮಹಾನುಭಾವರು ಏನಂತಾರೆ, ತಸ್ಮಾತ್ ಜಾಗ್ರತ ಜಾಗ್ರತ. ಅದಕ್ಕೆ ಹೇಳು, ಎಚ್ಚರಾಗುತ್ತಮ್ಮ, ನೀನು ಮರುವಿಗೆ ಬೀಳಬೇಡ, ಮರೆತು ತಪ್ಪು ಕೆಲಸವನ್ನು ಮಾಡಬೇಡ. ಆಮೇಲೆ ಮನುಷ್ಯನಿಗೆ ಪ್ರಾಯಶ್ಚಿತ್ತ ಪಟ್ಟರೆ ಏನು ಆಗುವುದಿಲ್ಲ. ಅದಕ್ಕೆ ಮನುಷ್ಯನಿಗೆ ಜೀವನದಲ್ಲಿ ನೀನು ಪರಮಾತ್ಮ ಇಷ್ಟೆಲ್ಲ ಕೊಟ್ಟಾನೆ, ಪ್ರತಿಯೊಂದಕ್ಕೊಂದು ಕ್ರಿಯೆಗಳನ್ನು ಆಚಾರವನ್ನು ಪರಮಾತ್ಮ ಹೇಳಿದಾನೆ, ಪರಂತು ನಾವು ಮಾಡಂಗಿಲ್ಲ. ನಿಮಗೆ ಸಾಹೇಬ್ ನಡ್ಕೊಂಡು ಪ್ಯೂನ್ ತಗ ಕೆಲಸದ ಅವ್ರವ್ರ ಕೆಲಸ ಮಾಡೋದು ಪ್ರಶ್ನೆ ಆಫೀಸದ ತೊಂದರೆನೇ ಬರಂಗಿಲ್ಲ. ಪರಂತು ಸಾಹೇಬ ಪ್ಯೂನ್ ಕೆಲಸ ಮಾಡಕತ್ತ, ಪ್ಯೂನ್ ಸಾಹೇಬ್ನೇ ಕೆಲಸ ಮಾಡಕತ್ತ, ಹೆಂಗೆ ಆಫೀಸ್ ಹಾಳಾಗಿ ಹೋಗ್ತದೆ ಹಂಗೆ ನಮ್ಮ ಶರೀರನೂ ಕೂಡ ನಾವು ಯಾವ ಇಂದ್ರಿಯ ಏನು ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಮತ್ತೊಂದು ಕೆಲಸ ಮಾಡೋಕತ್ತೇವೆ ಅಂತ ತಿಳ್ಕೊಂಡು ನಮ್ಗೆ ದುಃಖ ಬರ್ತದೆ. ಪಾಪ ಪರಮಾತ್ಮ ನಮ್ಗೆ ಕೊಟ್ಟಾನ 10 ಇಂದ್ರಿಯಗಳನ್ನು, 10 ಕರ್ಮೇಂದ್ರಿಯ 5, ಜ್ಞಾನೇಂದ್ರಿಯ 5, 10 ತಿಳುವಳಿಕೆ ತಕ್ಕಂಥ ಮಾಡಲಿಕ್ಕೆ. ಪರಮಾತ್ಮ ಎಷ್ಟು ಕರುಣಾಕರದ. ಬಹಳ ಜನರಿಗೆ ಉಣಕ ಸಾಮಾನು ಅದಾವ, ಡೈಜೆಸ್ಟ್ ಮಾಡೋ ಶಕ್ತಿ ಇರಂಗಿಲ್ಲ, ಅವ್ರಿಗೆ ಪುಣ್ಯಾತ್ಮ ಅನ್ನಂಗಿಲ್ಲ. ನೀವು ಇರಬೇಕು. ಬಹಳ ಮಂದಿಗೆ ಡೈಜೆಸ್ಟ್ ಮಾಡ್ತಾರೆ, ಕಲ್ಲು ತಿಂದು ಕರ್ಗ ಸಂಗದ ತಿನ್ನಕ್ಕೆ ಏನು ಸಿಗಂಗಿಲ್ಲ ಅವ್ರಿಗೆ. ಇವೆರಡೂ ಪಾಪನೇ. ಇದ್ದು ತಿನ್ನಂಗಿಲ್ಲ ಅದನ್ನು ಪಾಪನೇ, ಇದ್ದು ತಿನ್ನಂಗಿಲ್ಲ ಪಾಪನೇ. ತಿನ್ನಕ್ಕೇನು ಸಾಮಾನ್ಯ ಇಲ್ಲ, ಅದನ್ನು ಪಾಪನೇ. ಅದಕ್ಕೆ ಭೋಜನ ಶಕ್ತಿಶ್ಚ ಮಹತ ಸುಕೃತಂ ಫಲಂ. ಉಣೋದು ಶಕ್ತಿ, ಅದ ಡೈಜೆಸ್ಟ್ ಮಾಡೋ ಉಣಕ್ಕೆ ಸಾಮಾನ್ಯ ಇರಬೇಕು, ಡೈಜೆಸ್ಟ್ ಮಾಡೋ ಶಕ್ತಿ ಇರಬೇಕು. ಭಾಳ ದೊಡ್ಡ ಪುಣ್ಯ ರೀ, ಭಾಳ ದೊಡ್ಡ ಪುಣ್ಯ. ಇವು ಭಾಳ ಇರುವುದಿಲ್ಲ. ಅದಕ್ಕೆ ಮಹತ ಪುಣ್ಯಶ್ಯ ಫಲ, ಬಹಳ ದೊಡ್ಡ ಪುಣ್ಯ ಇರಬೇಕು. ಸತಿ ಸುಂದರ ಇರಬೇಕು, ಪತಿವ್ರತ ಇರಬೇಕು, ಸುಂದರ ಗಂಡ ಗಳಸ ಇರಬೇಕು, ಲುಚ್ಚ ಇರಬಾರ್ದು, ಅದನ್ನು ಪುಣ್ಯ ಇರಬೇಕು. ಮನುಷ್ಯನಿಗೆ ಎಲ್ಲನೂ ಕೂಡ ಇರೋದು ಬಹಳ ಪುಣ್ಯ ಬೇಕ್ರಿ. ಅದನ್ನು ರೀತಿಯಾಗಿ ಪರಮಾತ್ಮನಿಗೆ ಅದಕ್ಕೆ ಹೇಳ್ತಾರೆ, ಅವ ಪುಣ್ಯದ ಫಲವಿದೆಂದು ಕುರಿಡಿಯಲು. ಮನುಷ್ಯನಿಗೆ ಪುಣ್ಯ ಇದ್ದವನಿಗೆ ಭೋಜನ ಶಕ್ತಿ. ಕಣ್ಣು ಅದ, ನೋಡಕ್ಕೆ ರೂಪನೂ ಅದ, ಕಿವಿನೂ ಅದ, ಕೇಳಕ್ಕೆ ಚಲೋ ಮಾತೂ ಅದ, ಬಾಯಿನೂ ಅದ, ಅವನಿಗೆ ರೋಗನೇ ಇಲ್ಲ. ಕಾಲ ಅದಾವ, ನಡ್ಯಕ್ಕೆ ಬರ್ತಾವ, ಕಾಲ ಅದಾವ ನಡ್ಯಕ್ಕೆ ಬರಲಿಲ್ಲ, ಕೈ ಅದ ಹಿಡ್ಯಕ್ಕೆ ಬರಲಿಲ್ಲ, ಬಾಯಿ ಅದ ದೇವ್ರ ನಾಮಸ್ಮರಣ ತೊಳಿಲ್ಲ, ಕಿವಿ ಇದ್ದ ಕೇಳಲಿಲ್ಲ, ಬಾಯಿ ಇದ್ದ ಕಾಲ ಪರಮಾತ್ಮ ತೊಳಿಲ್ಲ ಅಂದ್ರೆ ಅರ್ಥ ಇಲ್ಲ ಅದಕ್ಕೆ. ಅವು ಇದ್ದು ಇಲ್ದಂಗನೇ. ಅದಕ್ಕೆ ಲಕ್ಷ್ಯ ಪುಣ್ಯಾತ್ಮರೇ, ಶಾಸ್ತ್ರದಲ್ಲಿ ನಮ್ಮಲ್ಲಿ ಜೀವನದಲ್ಲಿ ಪ್ರತಿಯೊಬ್ಬರಿಗೆ ಒಂದೊಂದು ಆಚಾರಹೀನಂ ಪುನಂತಿ ವೇದ ಪುನಂತಿ ದೇವ. ಆಚಾರ ಇಲ್ಲದವನಿಗೆ ಶಾಸ್ತ್ರಗಳು ಏನು ಮಾಡಂಗಿಲ್ಲ, ದೇವರು ಏನು ಮಾಡಂಗಿಲ್ಲ. ಏನು ಮಾಡ್ತಾರೆ? ಏನು ಮಾಡಲಿಕ್ಕೆ ಬರಂಗಿಲ್ಲ. ದೇವರು ಮಾಡ್ತಾರೆ, ನಮ್ಗೆ ಹೇಳೇ ಕೊಟ್ಟು ಕಳಿಸ್ಯಾನ, ನಾವು ಆಣೆ ಮಾಡೇ ಬಂದೇವೆ.
ಯದಾ ಯೋನ್ಯಂ ಪ್ರಮುಂಚಾಮಿ ತತ್ಪ್ರಪದ್ಯೆ ಪರಮೇಶ್ವರಂ ಅಶುಭಕ್ಕೆ ಕರ್ತಾರಂ ಫಲಮುಕ್ತಿ ಪ್ರದಾಯಕಂ. ಹೇ ಪರಮಾತ್ಮ, ತಾಯಿ ಗರ್ಭದೊಳು ನಾನು ಹೇ ರತಿ ಬಾಧೆಗೆ ಮನನ್ನೊಂದು ಪೇಸುತಿಯ ಬೇಯವನ್ನು ಬಿಟ್ಟು ಏತಕ್ಕೆಂತೂ ಪರಮಟ್ಟಿದೆ. ಆಯುಷ್ಯ ಮೇವುದರೊಳಗೆ ಕಾಯಿಜ ವಿರೋಧಿ ಗುರುಶಂಭುಲಿಂಗವನ್ನು ಒಲಿಸಿ ಮಾಯೆಯನ್ನು ಗೆಲುವೆನೆಂಬ ಸಮುದಾಯದ ಅಧಿಕಾರವೆನ್ನದು. ನಾವು ತಾಯಿ ಹೊಟ್ಟೆಯಾಗಿರುವಾಗ ಹೇಳಿ ಬಂದೇವಂತ್ರಿ, ಏ ದೇವ್ರ ನಮ್ಗೆ ಹೊರಗೆ ಹಾಕಪ್ಪ, ಹೊರಗೆ ಹಾಕ. ಈ ಹೊಟ್ಟೆಯಾಗ ಅಲ್ಲಿ ಏನದ ನರಕದ ಮಲ ಮೂತ್ರ, ಮತ್ತೇನು ಅದರಾಗೆ ಇರ್ತೇವೆ ನೋಡ್ರಿ. ಹೊರಗೆ ಕೂಸ ಮೂತ್ರದ ಡೋಣಿ ಹೊಡಿತಾ ಅದ್ರಾಗ ತೇಲಿ ಬರ್ತದೆ ಹೊರಗೆ. ಅಂಥದ್ರೊಳಗೆ 9 ತಿಂಗಳು ವಾಸ ಮಾಡಿಕೊಂಡು ಮನುಷ್ಯನಾಗಿ ಹುಟ್ಟಿದ ಮೇಲೆ ಅನುಭವ ಮಾಡಲಾರ್ದಂಥ ದುಃಖ ಹೊಟ್ಟೆಗೆ ಪಟ್ಟಿದ್ದೀವನು. ಅಂಥದ್ದು ಇದ್ದು ತ್ರಾಸಕ್ಕೆ ಪರಮಾತ್ಮನ ಪ್ರಾರ್ಥನಾ ಯದಾ ಯೋನ್ಯಂ ಪ್ರಮುಂಚಾಮಿ ತತ್ ಪ್ರಪದ್ಯೆ ಪರಮೇಶ್ವರ. ಹೇ ಪರಮಾತ್ಮ, ನಾನು ಹೊರಗೆ ಹೊರಗೆ ಯಾಕೇನ ಭಾಳ ತ್ರಾಸದ್ದೇವ ಹೊಟ್ಟೆಯಾಗ. ಉಸಿರು ತೊಗೊಳಕ್ಕೆ ಬರಂಗಿಲ್ಲ, ಅಳಿಗೆ ಆಡಕ್ಕೆ ಬರಂಗಿಲ್ಲ. ಮಲಮೂತ್ರದ ಮಧ್ಯದಲ್ಲಿ ಕುಂತೀನಿ, ಏಕೇಧ್ವನಿ ಮಧ್ಯದಲ್ಲಿ ಕುಂತೀನಿ. ಪರಮಾತ್ಮ, ನರಕ ಅಂದ್ರೆ ಮತ್ತೊಂದೇನಿಲ್ಲ, ಹೊಟ್ಟೆನೇ ಮೊದಲನೇ ನರಕ, ನರಕ. ಇದರಿಂದ ಹೊರಗೆ ಹಾಕುವಂತ ಬೇಡ್ಕೊಂಡ ಕಾಲಕ್ಕೆ ದೇವರು ಕೇಳ್ದಂತು, ನಿನಗೆಷ್ಟೋ ಸಲ ಹೊರಗೆ ಹಾಕೀನಿ, ಒಂದಲ್ಲ ಎರಡಲ್ಲ 84 ಲಕ್ಷ ಯೋನಿಯೊಳಗೆ ಬಂದೇ. ಒಂದು ಜನ್ಮದಲ್ಲಿ ಕ್ರಿಮಿ ಕೀಟ ಪತಂಗ ನರ ನಾಯಿ ಏನೇನಾಗಿದೆಯೋ ಪರಮಾತ್ಮ, ನಿನಗೆ ಬಹಳ ಸಲ ಹೊರಗೆ ಹಾಕಿನು. ಹೊರಗೋಗಿ ಏನು ಮಾಡೋ, ಮತ್ತು ಅದೇ ಮಾಡೋ, ಅದೇ ಹೆಂಡ್ತಿ, ಅದೇ ಗಂಡ, ಅದೇ ರೊಕ್ಕ, ಅದೇ ರೂಪಾಯಿ, ಆ ದಂಡ, ಇದೇ ಮಾಡ್ತೀವಿ. ಇದನ್ನು ಮಾಡಲಿಕ್ಕೆ ಪರಮಾತ್ಮ 83 ಲಕ್ಷ ಯೋನಿ ಕೊಟ್ಟಾನ. ಪಶು ಪ್ರಾಣಿಗಳು ಅದೇ ಗಂಡ ಹೆಂಡ್ತಿ ಮಕ್ಕಳು ಅವೇ ಅದ, ನಮ್ಗಿಂತ ಬಹಳ ಶಿಸ್ತಾಗಿ ಸಂಸಾರ ಮಾಡ್ತಾವೆ. ಅಷ್ಟು ಸಂಸಾರ ನಾವು ಮಾಡಕ್ಕೆ ಬರಂಗಿಲ್ಲ, ಅವಕ್ಕೆಲ್ಲ ನಿಯಮ ಅದ. ಸತಿಪದೆ ಕುಂಟದ ಗಂಡ ಹೆಂಡ್ತಿ ಕೂಡಕ್ಕೆ ನಿಯಮ ಅದ. ಎಲ್ಲ ಆ ನಿಯಮ ಬಿಟ್ಟು ಎಂದೂ ಪ್ರಾಣಿಗಳು ಪಶು ಪಕ್ಷಿಗಳು ಅವು ಮಾಡಂಗನಿಲ್ಲ ವ್ಯವಹಾರ. ನಾಯಿ ಮುದಿ ತಿನ್ನಕ್ಕಾಗಿ ಹೊಡೆ ತೊಂಬರ್ ತಿಂತದದು, ಮತ್ತೆ ಟಾಕ್ರಿ ಓಡಿ ಹೋಗ್ತದೆ. ಬರೋದು ಮನುಷ್ಯನಿಗೆ ಯಾವುದ್ರೊಳಗೆ ನಿಯಮ ಅದಾನ? ಉಣ್ಣುದ್ರಾಗ ನಿಯಮ ಅದಾನ, ತಿನ್ನೋದ್ರಾಗ ನಿಯಮ ಅದಾನ, ನೋಡೋದ್ರಾಗ ನಿಯಮ ಅದಾನ, ಎದರಾಗ ನಿಯಮ ಅದ? ಮನುಷ್ಯನಿಗೆ ನಿಯಮ ಅದ, ಆಚಾರದ ವಿಚಾರದ. ಇವೆರಡು ಬಿಟ್ಟ ಅಂದ್ರೆ ಪಶು ಸಮಾನ. ಆ ಮನುಷ್ಯ ಧನ ಸಮಾನ. ಆಹಾರ ನಿದ್ರಾ ಭಯಮಾಯ್ತು ನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣ. ಮನುಷ್ಯರಿಗೂ ಪಶುವಿಗೂ ಭೇದವನ್ನು ಉಸರಬಾರದು. ನಮಗೆ ಅವ್ರಿಗೆ ಏನು ಅಂತರ ಅದ? ಅವು ತಿಂತಾವ, ನಾವು ತಿಂತೇವೆ. ಅವು ಕೆಳಗೆ ಮುಕ್ಕೋತಾವೆ, ನಾವು ಮೇಲೆ ಗಾಳಿ ಮೇಲೆ ಮುಕ್ಕೋತೇವೆ. ಅವು ನಿದ್ದೆ ಮಾಡ್ತೇವೆ, ನೀವು ನಿದ್ದೆ ಮಾಡ್ತೀರಿ. ಏನು ವಿಶೇಷ ಏನದ? ಅವು ಮಕ್ಕಳು ಹಿಡಿತಾವೆ, ನಾವು ಮಕ್ಕಳು ಹಿಡಿತೇವೆ. ಅವು ಆರಾಮ ಹಿಡಿತಾವೆ. ನಿಮ್ಮ ಹೆಂಡ್ತಿ ಹೊಟ್ಲಾಗ ಹಡ್ದಂದ್ರೆ ನಿಮ್ಮದು ಫಜೀತಿ ಅದ. ಅವಕ್ಕದ ನಿಮ್ಮ ಮೊದಲೇ ವ್ಯವಸ್ಥೆ ಮಾಡಬೇಕು. ತಿಂಗಳ ಮೊದಲೇ ಬಾಣ್ತಾನೆ ವ್ಯವಸ್ಥೆ. ನಾಯಿ ಬಾಣ್ತಾನ ಹಿಡಿತಾವ. ಏನು ಚಿಂತೆ ಏನದು? ಇಷ್ಟೆಲ್ಲ ಪ್ರಾಣಿಗಳು ಹಡಿತಾವ, ಎಲ್ಲಾನು ಮಕ್ಕಳು ಹಡಿತಾವ. ನಿಮ್ಗಿಂತ ಚಂದ ಮಕ್ಕಳು ಜಾಕಿ ಮಾಡ್ತಾವ. ನೋಡಿರ್ಲಿ, ಬೆಕ್ಕ ಮರಿಗೆ 4 ಮನೆ ಬದಲು ಮಾಡ್ತಾವೆ, ಜಾಕಿ ಮಾಡ್ತವೆ. ನಿಮ್ಗಿಂತ ಭಾಳ ಚಂದ ಮಾಡ್ತಾವೆ. ಜಗತ್ತಿನೊಳಗೆ ಏನು ಪಶುವಿಗೂ ಮನುಷ್ಯನಿಗೂ ಭೇದವನ್ನು ಹೊರಬಾರದು. ದನಕ್ಕೂ ಮನುಷ್ಯನಿಗೆ ಏನು ಅಂತದಿಲ್ಲ. ಅವು ಉಣ್ತಾವ, ತಿಂತಾವ, ನೋಡ್ತಾವ, ಮಾಡ್ತಾವ. ಪರಂತು ಮನುಷ್ಯನಂತ ನಾಲಾಯಕ ಜಗತ್ತಿನೊಳಗೆ ಯಾರೂ ಇಲ್ಲ. ತಿನ್ನಬೇಕಾದದ್ದೇ ತಿಂತಾವ, ಮತ್ತೊಂದು ತಿನ್ನಂಗಿಲ್ಲ. ಏನು ಪರಮಾತ್ಮ ಕೊಟ್ಟ ಅದೇ ತಿಂತಾವ, ಮತ್ತೊಂದು ಏನು ತಿನ್ನಂಗಿಲ್ಲ. ಏನು ನೋಡ್ಬೇಕು ಅದೇ ನೋಡ್ತಾವೆ. ಯಾರ ಜೊತೆಗೆ ಇರಬೇಕು ಅದ್ರ ಜೊತೆಗೇ ಇರ್ತಾವೆ. ಸೀಮಾ ಅದ, ಅವಕ್ಕೆ ಸಂಭೋಗ ಮಾಡೋಕ್ಕೂ ಟೈಮ್ ಅದ. ಆಮೇಲೆ ಹೊಳ್ಳಿ ನೋಡಂಗಿಲ್ಲ ಪ್ರಾಣಿ ಮತ್ತೊಂದಕ್ಕೆ. ಮನುಷ್ಯ ಎದರಾಗ ಶ್ರೇಷ್ಠ ಅದ ಅಂದ್ರೆ
ಎದ್ರಾಗ ಮನುಷ್ಯ ಬಹಳ ದೊಡ್ಡದಂತ ನಾವು ಮ್ಯಾನೇಜ್ ಹೈಯರ್ ದನ್ ಆಲ್ ಅನಿಮಲ್. ಶಾಸ್ತ್ರ ಹೇಳ್ತಾರೆ ಎಲ್ಲ ಪ್ರಾಣಿಗಂತೂ ಇವು ದೊಡ್ಡವಂತ. ನಾಟ್ ಆಲ್ಸೋ ಎಂಜಿಲ್, ದೇವತೆಗಳಿಗಿಂತೂ ಶ್ರೇಷ್ಠ ಅಂತಾರಿ. ಮನುಷ್ಯ ಜನ್ಮ ದೇವತೆಗಳಿಗಿಂತಲೂ ಶ್ರೇಷ್ಠ, ಪ್ರಾಣಿಗಳಿಂತಲೂ ಶ್ರೇಷ್ಠ. ಅಂತ ಕೆಲಸ ಏನು ಮಾಡಿದೇವ್ರಿ? ದನಕ್ಕಿಂತ ಹೆಚ್ಚಿಗೆ ಏನು ಕೆಲಸ ಮಾಡಿದೇವಿ? ಪ್ರಾಣಿಗಿಂತ ಹೆಚ್ಚಿಗೆ ಕೆಲಸ ಏನು ಮಾಡಿದೇವಿ? ನಮಗೆ ಶಾಸ್ತ್ರ ಹೇಳ್ತಾವ ದೇವರಿಗೆ ದೇವತೆಗಳಿಗಿಂತ ಇಂದ್ರ ಚಂದ್ರಾದಿ ದೇವತೆಗಳಿಗಿಂತಲೂ ಅದಕ್ಕಿಂತಲೂ ಶ್ರೇಷ್ಠ. ನೈ ಮನುಷ್ಯ ಶ್ರೇಷ್ಠತರ ಕಿಂಚಿದಷ್ಟು. ಏನಿರಬೇಕು? ಏನು ಮಾಡ್ತೇವೆ? ಅನ್ಯ ಪ್ರಾಣಿಗಳಿಗೆ ತಮ್ಮ ಕೈಕಾಲುಗಳನ್ನು ಉಪಯೋಗ ಮಾಡತಕ್ಕಂಥ ಬುದ್ಧಿ ಅವಕ್ಕೆ ಇಲ್ಲ. ಅವಕ್ಕೆ ಬುದ್ಧಿ ಇಲ್ಲ. ಬುದ್ಧಿ ಕೊಟ್ಟನ ಮನುಷ್ಯ. ಹೇಗೆ ನಮ್ಮನ್ನು ನಾವು ಉಪಯೋಗ ಮಾಡಬೇಕು? ನನ್ನ ಕಣ್ಣ, ನನ್ನ ಕೈ, ನನ್ನ ಕಾಲ, ನನ್ನ ಬಾಯಿ, ನನ್ನ ಮೂಗ, ನನ್ನ ಮನಸ್ಸು ನಾ ಹೇಗೆ ಉಪಯೋಗ ಮಾಡ್ತಕ್ಕಂಥ ಬುದ್ಧಿ ಕೊಟ್ಟ ಅಂತ ತಿಳ್ಕೊಂಡು ಮನುಷ್ಯ ಶ್ರೇಷ್ಠ. ದನ ಎಂದಿನ ಕಣಕಿನ ತಿಂತಾವಲ್ರಿ, ಹುಲಿ ಎಂದಿನ ಮಾಂಸನೇ ತಿಂತವಲ್ರಿ, ಹೌದಾ? ಮಾಂಸನೇ ತಿಂತವಲ್ಲ. ನರಿ ಪರಿ ಏನು ಮಾಂಸ ತಿಂತಾವ. ನೀವು ನಿಮ್ಮ ಮುತ್ಯ ಮಾಡಿದ್ರೆ ಅಡಿಗೆ ಉಣಕತ್ತೀರಿ ನೀವೀಗ. ಆಯ್ತು ರೀ, ಹಾಗೆ ಕುದಿಸ್ತೀವಿ ಇಡುತ್ತಿದ್ದರು. ಈಗ ಅರೇ ಹುಗ್ಗಿ ಎಂದಕ್ಕೆ ಸಜ್ಜಕ ಭಾಳ ಅದ. ಈಗ 8 ಥರ ಅಡಿಗೆ ಅದಾವ, ಅದ್ರಾಗ 100 ಥರ ಅಡಿಗೆ. ಎಷ್ಟು ಶಾಣೆ ಅದನ್ರಿ ಮನುಷ್ಯ, ಎಷ್ಟು ಶಾಣೆ ಅದ. ಅದಕ್ಕೆ ಅಂತಾರೆ ಜಗತ್ತಿನೊಳಗೆ ಮನುಷ್ಯನಂಥ ಶ್ರೇಷ್ಠ ವಸ್ತು ಯಾರಿಲ್ಲ. ಯಾಕೆ? ಮನುಷ್ಯನಿಗೆ ತನ್ನ ಗುಣದಿಂದ, ತನ್ನ ವಿಚಾರದಿಂದ, ತನ್ನ ಆಚಾರದಿಂದ ಏನಾದರೂ ಆಗಲಿಕ್ಕೆ ಬರುತ್ತದೆ. ಏನಾದರೂ ಅಂದರೆ ಏನ್ರಿ? ಕ್ರಿಮಿ, ಕೀಟ, ಪತಂಗ, ದನ, ಕತ್ತಿ, ಕುದುರೆ, ಮಹಾತ್ಮ, ಪರಮಾತ್ಮ, ಇಷ್ಟ ಹಾಕಿ ಬರ್ತಾನೆ ನೋಡಿ. ಇಷ್ಟ ಹಾಕಿ ಬರ್ತಾನೆ ಮನುಷ್ಯ. ಕ್ರಿಮಿ ಕೀಟ ಆಗ್ತಾನೆ, ಹುಳ ಆಗ್ತಾನೆ. ಶಾಸ್ತ್ರದಾಗ ಬರದ ಮನುಷ್ಯನ ವಾಣಿ ಪಾಪ, ಮನುಷ್ಯನ ಪಾಪ, ಶರೀರ 3 ಥರದ ಪಾಪ ಮಾಡ್ತಾರೆ. ಯಾರು ವಾಣಿ ಪಾಪ ಮಾಡ್ತಾರೆ, ಬಾಯಿನ ಸುಳ್ಳು ಹೇಳ್ತಾರೆ, ವಾಣಿಯಿಂದ ವಾಚಾಂ ಪಕ್ಷಿ ಮೃಗತಾಂ, ಪಕ್ಷಿ ಮೃಗ ಆಗ್ತದೆ. ವಾಣಿ ಪಾಪ ಮಾಡ. ಯಾರು ಬಾಯಿಯಿಂದ ಪಾಪ ಮಾಡ್ತಾರ, ಸುಳ್ಳು ಹೇಳಿದ್ದು, ಇನ್ನೊಬ್ಬರ ಮನಸ್ಸನ್ನು ಹೆಂಗೆ ಮಾತಾಡೋದು, ಅವ್ರು ಏನು ಹಾಕ ಪಕ್ಷಿ ಹಾಕ್ತಾರೆ. ಚೂ 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 ಬಿದ್ದಿರ್ತಾವ, ಆ ಪಕ್ಷಿ ಮೃಗ ಹಾಕ್ತಾರೆ. ಇನ್ನು ಯಾರು ಮನಸ್ಸಿನಿಂದ ಪಾಪ ಮಾಡ್ತಾರೆ, ಬೇಯಕ್ಕದಾಗಲಿ ಅವ್ರು ಬೈದು ಕೂಡ ಕಪಾಳ ಹೊಡಿತಾರೆ. ಅವರು ಮನಸ್ಸಿನಾಗ ಹಾಳಾಗಿ ಹೋಗಿ ಮಣ್ಣಾಗಿ ಹೋಗಿ ಮಾತಾಡಿ ಕೈ ಮುರಿತೀರಲ್ಲ, ಅವ್ರೇನಾಗ್ತಾರೆ ಅಂದ್ರೆ ಅಂತ್ಯ ಜಾತಿನ. ಈ ಮಳೆಯಾಗ ಮಳೆಗಳ ಹಿಂಗೆ ಅಡಿಗಾಡ್ತಾವೆ ನೋಡ್ರಿ, ಹರಿದಾಡು ಹಾವ ಹುಳ ಇಂಥವಾಗ್ತಾರೆ. ಮನಸ್ಸಿನಿಂದ ಪಾಪ ಮಾಡಿದ್ರೆ ಇನ್ನೊಬ್ಬರ ಕಲ್ಯಾಣವನ್ನು ಬಯಸಬೇಕೇ ವಿನಃ ಇನ್ನೊಬ್ಬರ ಅನಿಷ್ಟವನ್ನು ಬಯಸಬಾರದು. ಪುಣ್ಯಾತ್ಮರೇ, ಎಲ್ಲಕ್ಕಿಂತ ಹೆಚ್ಚಿನ ಪಾಪ ಮನಸ್ಸಿನಿಂದ ಇನ್ನೊಬ್ಬರ ಕಲ್ಯಾಣ ಬಯಸದೆ ಅವ್ರ ಹಾನಿ ಬಯಸಿದ್ರೆ ಅದಷ್ಟು ಪಾಪ ಮತ್ತೊಂದಿಲ್ಲ. ನೀವು ಅಂತಿರ್ಬೇಕು, ನಾ ಯಾರಿಗೆ ಗೊತ್ತದ? ಅರೆ ಮನವರಿಯದ ಕಳ್ಳತನವಿಲ್ಲವಲ್ಲ, ಒಳಗೆ ಪರಮಾತ್ಮ ಅದಾನ. ಹೃದಯ ಅರ್ಜುನ ತಿಷ್ಠಾನ, ಪರಮಾತ್ಮ ಅದಾನಲ್ಲಿ ಒಳಗೆ ಅದಾನ. ನೀ ಯಾರಿಗೆ ಕೆಟ್ಟ ಆಗ್ಬೇಕಂತೀಯಲ್ಲ, ಮೊದಲು ಹುಳ ಆಗಿ ಹುಡ್ತೀವಿ. ಹುಳ, ನೀರು ಹುಳ, ಅಂತ್ಯ ಜಾತಿ ಹಿಂಗೆ ತಿರುಗಾಡೋದು ಹಾವ ಹುಳ ಆಗ್ತಾವೆ. ಶಾಸ್ತ್ರ ಬರೆದಾರ್ರಿ ಮಹಾತ್ಮರು. ಮನುಷ್ಯನ ಜೀವನದಲ್ಲಿ
ತನ್ನ ಶರೀರದಿಂದ ಇನ್ನೊಂದು ಪಾಪಗಳನ್ನು ಮಾಡಲಿಕ್ಕೆ ಬರುತ್ತೆ ಮನಸ್ಸಿನಿಂದ. ಅಂತ್ಯಜಾತಿ ಆಗ್ತೇವೆ, ಕ್ರಿಮಿಕೀಟ ಆಗ್ತೇವೆ, ಸರದಾಡು ಹುಳ. ಇನ್ನು ಬಾಯಿಯಿಂದ ಪಾಪ ಮಾಡಿದ ಪಕ್ಷಿ ಮೃಗತಾಮ್, ಪಕ್ಷಿ ಆಗ್ತೇವೆ. ಪಕ್ಷಿ ಎಷ್ಟು ಥರ ಪಕ್ಷಿ ಅದು, ಕಾಗಿ ಹಿಡ್ಕೊಂಡು ಕೂಗಿಲತಕ್ಕ ಪಕ್ಷಿ ಅದ, ಆ ಪಕ್ಷಿ ಆಗ್ತದೆ. ಶರೀರದಿಂದ ಪಾಪ ಮಾಡಿದರೆ ಶಾರೀರೈ ಸ್ಥಾವರತಾಂಗತಃ, ಶರೀರದಿಂದ ಪಾಪ ಮಾಡಿದ್ರೆ ಕಲ್ಲ ಮಣ್ಣ ಆಗ್ತದೆ. ಪ್ರಜ್ಞೆ ಇಲ್ಲ, ಶರೀರದ ಪಾಪ ಪ್ರಜ್ಞೆ ಇಲ್ಲ. ಹ್ಯಾಂಗ ಮನುಷ್ಯನ ಲೆಕ್ಕವಾಡೋದು ಕಾಲಕ್ಕೆ ಏನಿರಂಗಿಲ್ಲ, ಅಥವಾ ಆಪರೇಷನ್ ಮಾಡಿ ಇಂಜೆಕ್ಷನ್ ಮಾಡೋದ ಕಾಲಕ್ಕೆ ಏನು ಕಲ್ಲಿದ್ದಂಗೆ ಬಿದ್ದಿರ್ತಾನೆ, ಬೇಕಾದ ಮಾಡಿ ಏನಿಲ್ಲ. ಕತ್ತರಿಸ್ರಿ ಕೊಯ್ರಿ ಹ್ಯಾಂಗೆ ಕಲ್ಲಾಗಿ ಬೀಳ್ತಾನ, ಹಂಗೆ ಶರೀರದಿಂದ ಇನ್ನೊಬ್ಬರ ಕೆಟ್ಟನ್ನು ಮಾಡತಕ್ಕಂಥ ಮನುಷ್ಯ ಮುಂದಿನ ಜನ್ಮದಲ್ಲಿ ಗಿಡ ಮರ ಕ್ರಿಮಿಗಳ ರೂಪಾಗಿ, ಕೀಟ ಪತಂಗಾದಿಯಾಗಿ, ಆಪಕ್ಷಿ ಕುಲವಾಗಿ, ಮೇಲಾ ಪಶು ರೂಪಾಗಿ ಬಹುಬಾರಿ ಗಳಿಸಿ ನಿದ್ರೆ ಬಾರದಿದ್ದನ್ನು ಪರಿಭವ ಸಮುದ್ರವೆನಿಸುವ ಸಾಯಸುವ. ನಿಮಗೆ ನಾಳೆ ಪೊಲೀಸರು ಕಳ್ಸ್ಯಾರ, ನಿಮಗೆ ಜೈಲ್ ಪೈತಾರ ಅಂದ್ರೆ ನಿದ್ದೆ ಮಾಡ್ತೀರೇನ್ರಿ? ಮಾಡ್ತೀರಿ? ನೀವು ನೋಟಿಸ್ ಬಂದದ, ಬೈತಾರೋ ಬಿಡ್ತಾರೆ. ಇನ್ನು ನೋಟಿಸ್ ಬಂದದ, ನೀನು ಹಿಂಗೆ ಅಪರಾಧ ಮಾಡಿದಿ, ನೀನು ನಾವು ಜೈಲ್ಗೆ ಹಾಕ್ತೇವೆ ಅಂದ್ರೆ ಆರಾಮ ಊಟ ಮಾಡ್ತೀರಿ, ಆರಾಮ ನಿದ್ದೆ ಮಾಡ್ತೀರಿ. ಸದಾ ಚಿಂತೆ ಇರ್ತದೆ ಮನುಷ್ಯನಿಗೆ. ಆಗ ಮನುಷ್ಯನಿಗೆ ಯಾರಿಗೆ ತಾನು ಮಾಡಿದ ಪಾಪಗಳು, ಕಣ್ಣಿನಿಂದ, ಕಿವಿಯಿಂದ, ಬಾಯಿಯಿಂದ, ಕೈಯಿಂದ, ಕಾಲಿನಿಂದ, ಮನಸ್ಸಿನಿಂದ ಮಾಡಿದ ಪಾಪ ಅದು ನೆನಪಾಡಿದ್ರೆ ನಿದ್ರೆ ಬಾರದಿದನ್ನ ಪರಿಭವ ಸಮುದ್ರವೆನಿಸು ಸಾಯಸವನ್ನೇ. ನಿದ್ದೆ ಬರಂಗಿಲ್ಲ. ಪರಂತು ನಾವು ನಿತ್ಯ ಪಾಪ ಮಾಡ್ತೇವೆ, ಆರಾಮ ನಮ್ಮ ಗೊತ್ತೇವಲ್ಲ ಹೆಂಗಿರ್ಬೇಕು ಅಂತ ಕೇಳ್ತಾರೆ ಮಹಾತ್ಮರು. ದಿನ ನೋಡುವಲ್ಲಿ, ಕೇಳುವಲ್ಲಿ, ಆಡುವಲ್ಲಿ, ಮಾಡುವಲ್ಲಿ, ನಡೆಯುವಲ್ಲಿ ದಿನ ಪಾಪ ಮಾಡ್ತೇವೆ ಅಂದ್ರೆ ಮತ್ತೆ ಆರಾಮ್ ಸೇರಿ ಮುಗ್ಗೋತೇವಲ್ಲ, ನಿದ್ದೆ ಹತ್ತದಲ್ಲ. ಮಹಾಮೋಹ ನಿದ್ರಾ ಅಂತಾರೆ. ಮಹಾಮೋಹ ನಿದ್ರಾ ಇಂಥದ್ದು ಅಜ್ಞಾನ ನಿದ್ರೆಯೊಳಗೆ ಮಲಗ್ಯಾನ ಮನುಷ್ಯ. ಏನು ಕತ್ತರಿಸಿದ್ರು, ಕೊಯ್ದ್ರು, ಈ ನಿದ್ದೆ ಅಲ್ಲ. ಆಪರೇಷನ್ ಮಾಡುವಾಗ ಮಾಡ್ತಾರಲ್ಲ ಹಾಗೆ ಅವ ನಿದ್ದೆ ಅಲ್ಲದು, ನಿನಗೆ ಬೇಹುಷ್ ಮಾಡ್ಯಾರ. ನಿದ್ದೆ ಅಲ್ಲ, ನಿದ್ದೆ ಅಲ್ಲದು. ನೀವು ಕೊಯ್ಯವರು ಬೇಹುಷ್ ಮಾಡ್ತಾರ, ಆನಂದ ಕದನೆ ಎದ್ದುಕೊಳ್ಳಿ ಹೋಗ್ಕೋತಾನೆ, ಊರ್ಯಾಕೆ ಚಾಲು ಮಾಡ್ತಾರೆ. ನಿದ್ದೆ ಮುಖಂಡ ಎದ್ದ ಆನಂದಕ್ಕೆ ಭಾಳ ಚಂದ ಆಯ್ತು, ಆರಾಮಾಯ್ತು, ನಿದ್ದೆ ಆಯ್ತು, ಭಾಳ ಚಂದ ಆಯ್ತು ಅಂತ. ಆಗ ಮನುಷ್ಯನಿಗೆ ತನಗೆ ಆಗತಕ್ಕಂಥ ಆಪರೇಷನ್ಗೆ ಕೊಯ್ತು. ಹಾರ್ಟ್ ಆಪರೇಷನ್ ಅದ, ಎದ್ರ ಆಪರೇಷನ್ ಹಂಗೆ ನಿದ್ದೆ ಬರಂಗಿಲ್ಲಲ್ಲ. ಹಾಗೆ ಮನುಷ್ಯನಿಗೆ ತಾನು ಮಾಡಿದ ಪಾಪಗಳ ಫಲದ ನೆನಪು ಮಾಡಿದ್ರೆ ನಿದ್ರೆ ಬಾರದಿದ್ದನ್ನ ಪರಿಭವ ಸಮುದ್ರವೆನಿಸುವ ದುಃಖವನ್ನು. ಈ ದುಃಖ ಎಲ್ಲ ನೆನಪು ಮಾಡಿದ್ರೆ ನಿದ್ದೆ ಬರಂಗಿಲ್ಲ ರೀ, ನಿದ್ದೆ ಬರಂಗಿಲ್ಲ. ನಿಮಗೆ ಜೇಲಿಗೆ ನಾಳೆ ನಾಲ್ಕು ಒಯ್ತಾರೆ ಬರುತ್ತೆ, ಹೀಗೆ ಆಯ್ತಂದ್ರೆ ನಿದ್ದೆ ಬರ್ತದೆ, 2 ದಿನ ನಿದ್ದೆ ಬರಂಗಿಲ್ಲ. ಹಾಗೆ ಮನುಷ್ಯನಿಗೆ ಪಾಪದ ಭೀತಿ ಇರಬೇಕು, ಪಾಪ ಭೀತಿ ಇರಬೇಕು. ಪಾಪ ಅವಶ್ಯಂ ನರಕಂ ಪ್ರಯಾತಿ. ಪಾಪದವನಿಗೆ ಅವಶ್ಯವಾಗಿ, ಅವಶ್ಯ ಅಂದ್ರೆ ಏನ್ರಿ, ಬಿಡಂಗಿಲ್ಲ. ನಿನ್ನ ಅಪೇಕ್ಷೆ ಅಲ್ಲಂದ್ರೂ ಬಿಡಂಗಿಲ್ಲ, ಅವಶ್ಯ ಅಂತಾರೆ ಅದಕ್ಕೆ. ಬ್ಯಾಂಕ್ನಾಗ ರೊಕ್ಕ ತೊಗೊಂಡು ಬಡ್ಡಿ ಕಟ್ಟಬೇಕೇ, ಅವಶ್ಯ ಕಟ್ಟಬೇಕಿಲ್ಲ, ಕುರುಕ್ ಹಾಕದ ನಿನ್ನ ಮನೆ. ಹಂಗೆ ಪಾಪ ಮಾಡದ ಮನುಷ್ಯ ಅವಶ್ಯ ನಿವಾರಣೆ ಮಾಡಲಿಕ್ಕೆ ಬರಂಗಿಲ್ಲ, ಭೋಗಿಸಲಿಲ್ಲ. ನರಕಂ ಪ್ರಯಾತಿ. ಮನುಷ್ಯನಿಗೆ ದುಃಖ ಬರ್ತದೆ, ಅವನಿಗೆ ಅನಂತ ದುಃಖ ಬರ್ತದೆ. ಇದ್ದಾಗ ಬರ್ತದೆ, ಸತ್ ಮೇಲೆ ಕರೆ ಅದ. ಇದ್ದಾಗ ರೋಗ ಬರ್ತವೆ, ಇದ್ದಾಗ ಆಪ್ತ ಬಂಧುಗಳು ಸಾಯ್ತಾರೆ, ತಾಪ ಆಗ್ತದೆ. ಕಣ್ಣು ಮುಂದೆ ಮಗ ಸಾಯ್ತಾನೆ, ಕಣ್ಣು ಮುಂದೆ ಗಂಡು ಸಾಯ್ತಾನೆ, ಕಣ್ಣು ಮುಂದೆ ಹೆಂಡತಿ ಸಾಯ್ತಾಳೆ. ಇವೆಲ್ಲ ಯಾಕೆ ಬರ್ತಾವ ಮನುಷ್ಯನಿಗೆ? ತಾ ಮಾಡಿದ ಕರ್ಮ ಬಲವಂತನಾದರೆ ನೀ ಮಾಡುವುದೇನು ಹರಿ. ಯಾರೇನು ಮಾಡ್ತಾರೆ, ಯಾರೇನು ಮಾಡ್ತಾರೆ?
ಅದಕ್ಕೆ ಮಹಾತ್ಮರು ನಾವು ಮ್ಯಾಲಿಂದ ಮೇಲೆ ಹೇಳ್ತಾರಪ್ಪ ಅಂತ ಕೇಳಿದರೆ, ಎದ್ದು ಕೂಡ ಭಾಳ ಎಚ್ಚರದಿಂದ ಏಳು, ಬಹಳ ಎಚ್ಚರದಿಂದ ಮಕ್ಕಳು. ಹಂಗೆ ಹೇಳೋದು, ಹಂಗೆ ದನ ಇದ್ದಂಗೆ ಹೇಳೋದು, ದನ ಇದ್ದಂಗೆ ಎದ್ದು ತಿಂದು ಮಕ್ಕೊಂಡು ಅಲ್ಲ. ಮನುಷ್ಯ ಏನಪ್ಪ ಅಂದರೆ ಎಚ್ಚರದಿಂದ ಹೇಳೋದು. ಅರ್ಥಾತ್ ಏನು? ಇವತ್ತು ನಾನು ಏನು ಮಾಡಬೇಕು, ಏನು ಪುಣ್ಯ ಮಾಡಲಿ. ಪಾಪದಿಂದ ನರಕ ದುಃಖ ಬರ್ತದೆ. ಸೀದಾ ಅಪತ್ಯ ಮಾಡಿದರೆ ರೋಗ ಬರ್ತದೆ. ಸಿಕ್ಕದು ಉಂಡಿ, ಸಿಕ್ಕದು ತಿಂದು, ಸಿಕ್ಕದು ಕುಡಿದ ರೋಗ ಬರ್ತದೆ, ಪ್ರಶ್ನೆನೇ ಇಲ್ಲ. ನೋಡಬಾರ್ದು ನೋಡಿದು, ಕೇಳಬಾರ್ದು ಕೇಳಿ, ಆಡಬಾರ್ದು ಆಡ್ದು, ತಿನ್ನಬಾರ್ದು ತಿಂದು, ಮುಟ್ಟಬಾರ್ದು ಮುಟ್ಟಿದೆ ಅಂದ್ರೆ ಬರ್ತದೆ ನರಕ, ಪ್ರಶ್ನೆನೇ ಇಲ್ಲ. ಅದಕ್ಕೆ ಮನುಷ್ಯ ಅದಕ್ಕೆ ಮಾಡ್ಯಾರಿ, ಮನುಷ್ಯ ಮನನಾಥ ತ್ರಾಯತಿ ಇತಿ. ಮನುಷ್ಯ ವಿಚಾರ ಮಾಡಿದರೆ ನರ ನಾರಾಯಣ ಹೋಗ್ತಾರೆ. ಸ್ವಲ್ಪ ವಿಚಾರ ಮಾಡೋದು, ಮನನ ಮಾಡಬೇಕು. ಎದ್ದು ಕೂಡಲೇ ನಾನು ಮನುಷ್ಯ ಇದ್ದೀನಿ, ಮನುಷ್ಯನ ಕರ್ತವ್ಯಗಳು ಏನು, ಕೆಲಸ ಏನಿದಾವೆ, ಹೆಣ್ಣೇ ಇರಲಿ ಗಂಡೇ ಇರಲಿ, ನಾವು ಮನುಷ್ಯರಿದ್ದೇವೆ. ಏನು ನನ್ನ ಕರ್ತವ್ಯ ಏನದ, ನಾ ಏನು ಸ್ವೀಕಾರ ಮಾಡೀನಿ. ಪತಿ ಸ್ವೀಕಾರ ಮಾಡಿದ್ರೆ ಪತಿ ಕೆಲಸ, ಪತ್ನಿ ಸ್ವೀಕಾರ ಮಾಡಿದ್ರೆ ಪತ್ನಿ ಕೆಲಸ, ತಂದೆ ಆಗಿದ್ರೆ ತಂದೆ ಕೆಲಸ, ಮಗ ಆಗಿದ್ರೆ ಮಗಳ ಕೆಲಸ, ನೌಕರ ಆಗಿದ್ರೆ ನೌಕರ ಕೆಲಸ. ಅರೆ ಪ್ರತಿಯೊಬ್ಬರಿಗೆ ಕರ್ತವ್ಯ ಅದ. ತಂದೆ ಹೆಂಗಿರ್ಬೇಕು ಬರ್ದಾರೆ, ತಾಯಿ ಹೆಂಗಿರ್ಬೇಕಂತ ಬರ್ದಾರೆ, ಮಗ ಹೆಂಗಿರ್ಬೇಕಂತ ಬರ್ದಾರೆ. ಆ ಪಾತ್ರನ ಹಾಕಿನೆಲ್ಲ ಮಗಂದು, ಅಪ್ಪಂದು, ಅವಂದು, ಅಣ್ಣ ತಮ್ಮಂದು ಆ ಪಾತ್ರನ ಬರೋಬರಿ ಮಾಡೋಕತ್ತೇನೇ ಇಲ್ಲ. ಸುಮಾರು ಅನ್ಬೇಕು, ಏನು ಸುಮಾರು ಅನ್ನೋರು. ಆ ಪಾತ್ರ ಮಾಡಕತ್ತೇನೆ, ತಂದೆ ಪಾತ್ರ, ಮಗನ ಪಾತ್ರ ಮಾಡಕತ್ತೇನೆ, ತಾಯಿ ಪಾತ್ರ ಮಾಡಕತ್ತೇನೆ, ಅಣ್ಣ ತಮ್ಮನ ಪಾತ್ರ ಮಾಡಕತ್ತೆ. ಅರೆ ರಾಮಾಯಣ ನೋಡ್ರಿ, ಇಡೀ ರಾಮಾಯಣ ಅದೇ ಅದ. ಹ್ಯಾಂಗ ಮನುಷ್ಯ ಪ್ರತಿಯೊಬ್ಬ ತನ್ನ ಪಾತ್ರವನ್ನು ವಹಿಸಬೇಕು ಅನ್ನೋದೇ ರಾಮಾಯಣ, ಮತ್ತೊಂದೇನು ರಾಮಾಯಣ ಇಲ್ಲ. ಸ್ವಲ್ಪ ತಪ್ಪದ ದಶರಥ, ಕೈಕೇಯ ಮಾತು ಒಂದಿಟ್ಟು ತಪ್ಪದಕ್ಕೆ ಏನಾಯಿತು, ಮಗನ ಕಳ್ಕೊಂಡು ಪ್ರಾಣ ಕೊಟ್ಟ, ಸತ್ತೋದ. ಲಕ್ಷ್ಯ ಇಡ್ರಿ, ಮನುಷ್ಯ ಅಂತಂತಾರೆ ನನ್ನ ಪಾತ್ರವನ್ನು ವಹಿಸುವುದೇ ಆಚಾರ. ತಂದೆ ಪಾತ್ರ, ತಾಯಿ ಪಾತ್ರ, ಅಣ್ಣನ ಪಾತ್ರ, ತಮ್ಮನ ಪಾತ್ರ, ಹೆಂಡತಿ ಪಾತ್ರ, ಗಂಡನ ಪಾತ್ರ. ಹಾಗೆ ನಡೆದಾರೆ. ಇಡೀ ರಾಮಾಯಣ ಅದೇ ಹೇಳ್ತದೆ, ಆಚಾರ್ಯ ಹೇಳಿದ, ಮತ್ತೊಂದು ಕಥೆಯಲ್ಲದು. ಇಡೀ ರಾಮಾಯಣ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬನ ಕರ್ತವ್ಯದ ಅಪ್ಪ, ಅವ್ವ, ಗಂಡ, ಹೆಂಡತಿ, ಮಕ್ಕಳು, ಅಣ್ಣ, ತಮ್ಮ. ಅಷ್ಟು ನಡೆದ್ರೆ ನಾವು ರಾಮನಂಗೆ ಜೀವನದೊಳಗೆ ಏನಪ್ಪ ಅಂದ್ರೆ ಜೀವಂತ ಆಗಿರ್ತೇವೆ ರೀ. ಸೂರ್ಯಚಂದ್ರ ಬೆಳಗು ತಕ್ಕ ಇರ್ತೇವೆ. ಅದಕ್ಕೆ ಶಾಸ್ತ್ರ ಆಚಾರವಾನುಭವ. ನಾವು ಈ ಕಾಲಕ್ಕೆ ವಿಚಾರವಂತರಾಗಿದ್ದೇವೆ, ಆಚಾರವಂತರು ಹೋಗ್ಯದೆ. ವಿಚಾರವಂತರಾಗಿದ್ದೇವೆ, ಆಚಾರವಂತರು ಹೋಗ್ಯದೆ. ಭಾಳ ಶಾಣ್ಯರಾಗಿದ್ದೇವೆ, ಭಾಳ ಶಾಣ್ಯರ. ಚದುರಂಗ ಚಪಲ ಬುದ್ಧಿ ಕಾನು ಸಾಧು ಬುದ್ಧಿಯರಾದ. ಎಷ್ಟು ಶಾಣೆ ಆಗಿದ್ದೇವೆ, ಅಷ್ಟು ಮೂರ್ಖರಾಗಿದ್ದೇವೆ. ಜನರ ದೃಷ್ಟಿಯಲ್ಲಿ ನಾವು ಶಾಣ್ಯರು, ಧರ್ಮ ದೃಷ್ಟಿಯಲ್ಲಿ ನಾವು ಮೂರ್ಖರು. ಹೆಂಗೆ ಬಹಳ ಕಲಿತೇವೆ, ಬುದ್ಧಿ ಚಪಲ ಆಗ್ತದೆ, ಬುದ್ಧಿ ಚಂಚಲ ಆಗ್ತದೆ, ಬುದ್ಧಿ ಅಸ್ಥಿರ ಆಗ್ತದೆ. ಅದಕ್ಕೆ ಮಹಾತ್ಮರು ನಮ್ಗೇನು ಹೇಳಿದರು ಅಂತ ಕೇಳಿದರೆ, ತಮ್ಮ ಬುದ್ಧಿಂ ಶರಣಮನ್ ಗಚ್ಚ, ಬುದ್ಧಿಗೆ ಶರಣ ಹೋಗು. ಮನದ ಬೆನ್ನು ಹತ್ತಬೇಡ. ಮನಸ್ಸಿನ ಬೆನ್ನು ಹತ್ತಿದೆ ಅಂದ್ರೆ ಪಾಪ ಆಗ್ತದೆ, ಬುದ್ಧಿ ಬೆನ್ನು ಹತ್ತಿ ಅಂದ್ರೆ ಪುಣ್ಯ ಆಗ್ತದೆ. ನಾವೆಲ್ಲರೂ ಕೂಡ ಮನುಷ್ಯರ ಬೆನ್ನು ಹತ್ತೀವಿ. ಮನುಷ್ಯ ಏನಂತ ಯಾಕೆ ಹಂಗೆ ಮಾಡಿದೆ, ಮಾಡಂಗಾಯ್ತು ರೀ, ಅತಿಯಿಂದ ಯಾಕೆ ತಿನ್ನಂಗಾಯ್ತು ರೀ, ಭಾದಂಗಾಯ್ತು ರೀ. ಮನುಷ್ಯನಂಗೆ ಮಾಡೋದು ಮನುಷ್ಯ ಅಲ್ಲ, ಬುದ್ಧಿಯಂಗೆ ಮಾಡೋನು ಮನುಷ್ಯ. ಮನಸ್ಸಿನಂಗೆ ಮಾಡೋನು ಮಂಗ್ಯ ಅಂತ, ಮನುಷ್ಯನಾಗಿಲ್ಲ ಮಂಗ್ಯ ಅಂತ.
ಅದಕ್ಕೆ ಶಾಸ್ತ್ರ ಬಹಳ ಸುಂದರವಾಗಿ ಹೇಳುತ್ತೆ. ಇಡೀ ಇತಿಹಾಸ ನೋಡ್ರಿ, ಇಡೀ ರಾಮಾಯಣ ನೋಡ್ರಿ ನೀವು, ಪೂರ ಆಚಾರದ ಮೇಲೆ ಅದು, ಆಚಾರದ ಮೇಲೆ. ಒಂದು ಹೆಣ್ಮಗಳ ಮಾತು ಕೇಳೋದಕ್ಕೆ ಏನಾಯ್ತು, ಇಡೀ ಮಹಾಭಾರತ ಆಯ್ತಂತ, ರಾಮಾಯಣ ಆಯ್ತಲ್ಲ, ರಾಮಾಯಣ ಆಯ್ತಲ್ಲ, ಕೈ ಪರಂತು ಎಷ್ಟು ಸುಂದರವಾಗಿರ್ತಾರೆ ಚರಿತ್ರೆ. ಗಂಡ ಹೆಂಗಿರಬೇಕು, ಹೆಂಡತಿ ಹೆಂಗಿರಬೇಕು, ಅಣ್ಣ ಹೆಂಗಿರಬೇಕು, ತಮ್ಮ ಹೆಂಗಿರಬೇಕು, ಎಷ್ಟು ಚರಿತ್ರೆ ಬರೋದ್ರಿ. ಲಕ್ಷ್ಯ ಇಡ್ರಿ, ಗಂಡ ಹೆಂಡತಿ ಹೋದ್ರು, ವನವಾಸಕ್ಕೆ ಕಳಿಸೋದು. ವನವಾಸ ರಾಮನಿಗೆ ಅಷ್ಟೇ ಹೇಳ್ಯದ, ಸೀತಾಗಿಲ್ಲ, ಸೀತಾಗಿಲ್ಲ, ಲಕ್ಷ್ಮಣನಿಗಿಲ್ಲ, ಯಾರಿಗಿಲ್ಲ. ಬರೀ ಒಬ್ಬ ರಾಮನೇ ಕೇಳಿದ್ದಕ್ಕೆ. ರಾಮ 14 ವರ್ಷ ವನವಾಸಕ್ಕೆ ಹೋಗ್ಬೇಕು. ಆದರೆ ರಾಮ ತಂದೆ ಮಾತು ಕೇಳಿ ಆಚಾರವಂತನಾದ. ಊರ್ ಜನ ಹೇಳ್ತು, ಆ ಮುದೋಡೆ ಹುಚ್ಚಾಗಿದ್ರಿ ದಶರಥ, ಹೆಂಡತಿ ಮಾತು ಕೇಳಿದ. ರಾಜ ಪ್ರಜೆಗಳೆಲ್ಲ ಹೇಳಿದ್ರು, ಅವನು ಜೈಲ್ಗೆ ಹಾಕೊಂಡ್ರಿ. ಹಾಕಿಲ್ಲ, ಹಿಂದಕ್ಕೆ ಜೈಲ. ಕಂಸ ಎಲ್ಲರಿಗೂ ಹಾಕಿದ್ನಲ್ಲ ಜೈಲ್ದಾಗ, ಕೃಷ್ಣ ಜೈಲ್ದಾಗೆ ಹುಟ್ಟೆ. ಒಂದು ರಾಜ್ಯಕ್ಕೆ ಜೈಲ್ಗೆ ಹಾಕದವ, ಎಲ್ಲರಿಗೂ ಜೈಲ್ಗೆ ಹಾಕದ. ಹಂಗೆ ನೀವು ಹಾಕ್ರಿ, ಈ ಮುದೋಡೆ ತಲೆ ಕಟ್ಟದ ಇದಕ್ಕೆ, ದಶರಥಕ್ಕೆ ಹಾಕಿ ಹೆಸರು. ನಿನಗೆ ನಾವೆಲ್ಲರೂ ಕೂಡ ಸಪೋರ್ಟ್ ಇದ್ದೀವಿ. ರಾಮಗಂತ ಇಡೀ ಜನ ಆಳ್ತದ. ಆದರೆ ಅವ ಮಾಡ್ಬೋದಾಗಿತ್ತಲ್ಲ ಕಂಸನಂಗೆ, ಇಲ್ಲ. ನಾನು ಪಿತುರಾಜ್ಞೆಯ ಅಗ್ನಿಮಪಿ ಪತೇಯಂ. ಬರೀ ವನವಾಸ ಅಲ್ಲೂ ಅಪ್ಪನ ಮಾತಿಗೆ ಆಜ್ಞಾಕ್ಕೆ ನಾನು ಬೆಂಕಿಯಾಗೂ ಬೀಳಕ್ಕೆ ತಯಾರಿದ್ದೀನಿ ಅಂದ ರಾಮ. ಸಾಯಕ್ಕೆ ತಯಾರಿದ್ದೀನಿ, ವನವಾಸ ಏನು ದೊಡ್ಡ ಮಾತು. ಇದಕ್ಕೆ ಆಚಾರ, ಪಿತೃ ಭಕ್ತ ಅಂತಾರೆ, ಇದಕ್ಕೆ ಆಚಾರ ಅಂತಾರೆ. ಎಷ್ಟೋ ಮಂದಿ ನಿಮ್ಮ ಸಂಸಾರ ನೋಡಕತ್ತೀರಿ, ಅಪ್ಪಗೆ ತೆಗೆದು ಇಟ್ಟಾಕದಾರ, ಹೊರಗೆ ಹಾಕದಾರದಾರ, ರೊಕ್ಕಕ್ಕೆ ರೂಪಾಯಿಗೆ ಹೆಂಡತಿ ಸಲುವಾಗಿ ಹಡದವ್ರನ್ನ ಎಲ್ಲಿ ಬೆಳೆದಿಡ್ತಾರೆ. ಪರಂತು ರಾಮಗೆ ಇಡೀ ಜನ ಅವನು ಹಿಂದಿತ್ತು, ಇಡೀ ಅಯೋಧ್ಯ. ಹಾಕ ಮುದುಕುಗ, ಆಕೆ ಮಾತು ಕೇಳಿ ಮಾಡಕ್ಕೆ ಹಾಕಿ ಮುದುಕುಗೆ. ರಾಮ ಅಂತಾನೆ, ಹುಚ್ಚ, ಅಪ್ಪ ಅಂದರೆ ದೇವರು, ತಾಯಿ ದೇವರೆಂದು ತಂದೆ ವೇದ ಬಿಟ್ಟು ಬಾಯಿ ಹೇಳುತ್ತೆ. ನಮ್ಮ ಅಪ್ಪನ ಆಜ್ಞೆಕ್ಕೆ ಬರೀ ರಾಜ್ಯ ಬಿಟ್ಟು ಹೋಗೋದಲ್ಲ, ಬೆಂಕಿಯಾಗ ಬೀಳಂದ್ರು ಬೀಳ್ತೀನಿ ನಾ ಅಂದವನ, ಸಾಯಿ ಅಂದ್ರೆ ಸಾಯ್ತೀನಿ. ಅದಕ್ಕೆ ಇಡೀ ಊರೆಲ್ಲ ಬಿಟ್ಟು, ದಶರಥಗೆ ಬಿಟ್ಟು ರಾಮನ ಬೆನ್ನ ಹತ್ತಿ ಹೋದ್ರು ವನವಾಸ. ಇದಕ್ಕಂತಾರೆ ಆಚರಣೆ ಮನುಷ್ಯ. ನಮ್ಮ ಜೀವನದಲ್ಲಿ ಹಂಗಿರ್ಬೇಕ್ರಿ. ಬಾಯಿಲೆ ಅಂತೆ, ತಾಯಿ ದೇವರೆಂದು ವೇದ ಬಾಯಿ ಬಿಟ್ಟು ಹೇಳೋದು. ಅವ್ವ ಅಪ್ಪ ನಾಯಕತ ಕಡೆ ನೋಡೋರು ಭಾಳ ಮಂದಿ ಅದ. ಆಚಾರ್ಯ ಇಲ್ಲ ಅದು ಮನುಷ್ಯನಿಗೆ, ಕೇಳಕ್ಕೆ ಭಾಳ ಸರ್ ಅನಿಸ್ತದೆ. ಅದಕ್ಕೆ ಹೇಳ್ತಾರೆ ಶಾಸ್ತ್ರಕಾರರು, ಮನ ಜೀವನದಲ್ಲಿ ಇಡೀ ರಾಮಾಯಣ ಅದನ್ನೇ ಅದು, ರಾಮಾಯಣ ಅದು. ಒಂದು ಸೀತಾನ್ ನೋಡ್ರಿ, ಸೀತಾನ ವೈದ್ಯಕಿಂದ ರಾವಣ ಇಟ್ಟುಕೊಂಡ. ರಾವಣ ಸಾಮಾನ್ಯ ಮನುಷ್ಯ ಅಲ್ರೇ, ಸಾಮಾನ್ಯ ಮನುಷ್ಯ. ಅಂಥವ್ರಿಗೆ ಪರೀಕ್ಷೆ ಕೊಡಬೇಕಾಗ್ತದೆ. ದಿನ ಎಷ್ಟು ಪ್ರೀತಿ ಮಾಡಿ ಹೇಳ್ದ. ಆದರೆ ಸೀತಾ ತನ್ನ ಧರ್ಮವನ್ನು ಆಚಾರ ತ್ಯಾಗ ಮಾಡಿಲ್ಲ. ವಾಮ ಪಾದಾದ ಪಿನ ಪೃಷೆ ಅಹಂ ತ್ವಂ. ರಾವಣ, ನೀ ನನ್ನ ಮೇಲೆ ಪ್ರೀತಿ ಮಾಡಿ ನನಗೆ ಬಾ ಅಂತೀಯಲ್ಲ, ನಾ ಎಡಗಾಲಿನಿಂದ ನಿನಗೆ ಮುಟ್ಟಂಗಿಲ್ಲ, ಬಲಗಾಲಲ್ಲ ಎಡಗಾಲಿನಿಂದ ನಿನಗೆ ಮುಟ್ಟಂಗಿಲ್ಲ. ಎಂಥ ಪಾತಿ ಬರ್ತದೆ ಆಚಾರ. ಪರಂತು ಅಂಥದ್ದು ಇದ್ರೂ ಕಡೆಗೆ ಅಗ್ನಿ ಪರೀಕ್ಷೆ ಮಾಡು ಪಾಳಿ ಬಂತಲ್ಲ ಆಕೆಯವನು. 100 ಮಂದಿ 100 ಮಾತಾಡೋದು. ಅಗ್ನಿ ತಯಾರು ಮಾಡಿ ಉರಿಯಾಗ ಒಳಗೆ ಹೋಗಿ ಅರ್ಬಿಗೆ ಬೆಂಕಿ ಹತ್ತಲ ಅದನ್ನು ಹೊರ ಬಂದು ಕಾಳಕ್ಕೆ ರಾಮ ತಗೊಂಡ. ಆಚಾರ ಪರಮೋ ಧರ್ಮ.
ಮನುಷ್ಯನ ಜೀವನದಲ್ಲಿ ಸುಮ್ಮನೆ ಸೀತಾ ನಾವು ಇಲ್ಲಿ ತನಕ ಸೀತಾರಾಮಚಂದ್ರಕ್ಕೆ ಜಯ ಅನ್ನಂಗಿಲ್ಲ. ತಂದೆ ಆಜ್ಞೆಗಾಗಿ ವನವಾಸ 14 ವರ್ಷ ಹೋದ. ಬೆಂಕಿಯಾಗಿ ಸುಟ್ಕೊಂಡು ಬಂದು ಸೀತಾ. ಅದಕ್ಕೆ ನಾವು ಸೀತಾರಾಮಚಂದ್ರಕ್ಕೆ ಜಯ ಅಂತೇವೆ. ಸುಮ್ಮನೆ ಅಲ್ರಿ ಮನುಷ್ಯನ ಜೀವನದಲ್ಲಿ ನಾವೆಲ್ಲರೂ ಕೀರ್ತಿ ಬೇಕಂತೇವೆ, ಹೆಸರು ಉಳಿಬೇಕಂತೇವೆ, ಮಾಡಿದೇವೇನು? ಯಾವ ಆಚಾರ ನಮ್ಮಂತಕ್ಕದ? ಕಿವಿ ಆಚಾರದ, ಕಣ್ಣಿನ ಆಚಾರದ, ಬಾಯಿ ಆಚಾರದ, ಕೈ ಆಚಾರದ, ಕಾಲದ ಆಚಾರದ, ಮನಸ್ಸಿನ ಆಚಾರ, ಯಾವುದರ ಆಚಾರ ಅದ ನಮ್ಮಂತಕ್ಕ? ಆಚಾರ ಮನುಷ್ಯನಿಗೆ ವಿಚಾರ ಅನ್ನಿಸ್ತದೆ, ವಿಚಾರ ಮನುಷ್ಯನಿಗೆ ಪರಮಾತ್ಮನ ಭೇಟಿ ಮಾಡಿಸ್ತದೆ. ಪುಣ್ಯಾತ್ಮರೇ, ಆಚಾರ ಏನು ಮನುಷ್ಯನಿಗೆ? ನ ಪುನಂತಿ ವೇದ ನ ಪುನಂತಿ ದೇವ. ಆಚಾರ ಇಲ್ಲದ ಮನುಷ್ಯನಿಗೆ ಯಾರು ದೇವರು ಅವನು ಕಲ್ಯಾಣ ಮಾಡಂಗಿಲ್ಲ, ಯಾವ ಶಾಸ್ತ್ರನೂ ಕೂಡ ಅವನು ಕಲ್ಯಾಣ ಮಾಡಂಗಿಲ್ಲ. ಇದು ತಿಳ್ಕೋರಿ. ಪರಂತು ತಪ್ಪ ಮಾಡದ ಮನುಷ್ಯನ ತಪ್ಪದು ಅರು ಅವನಿಗೆ ಇದ್ದೇ ಇರ್ತದೆ. ಕಾಲನ ಮೂಳ ಕಾಣಂಗಿಲ್ಲ, ಚುಚ್ಚದೆ ಬಿಡಂಗಿಲ್ಲ. ನೋಡಕ್ಕೆ ಕಾಣಂಗಿಲ್ಲ, ಚುಸ್ತಿರ್ತದೆ. ಇಲ್ಲ ಒಳಗೆ ಚುಸ್ತದೆ. ಹಂಗೆ ತಾ ಮಾಡಿದ ಪಾಪ ಬಲವಂತನಾದರೆ ನೀ ಮಾಡುವುದೇನು ಹರಿ. ಪರಮಾತ್ಮ ಏನು ಮಾಡ್ತಾನೆ? ನನ್ನ ಪಾಪ ನನ್ನ ಪುಣ್ಯ ನಾನು ಭೋಗಿಸ್ಬೇಕು, ನನ್ನ ತಪ್ಪು ನಾನೇ ಉಣಬೇಕು. ಪುಣ್ಯಾತ್ಮರು ಅದಕ್ಕೆ ಬಹಳ ಶಾಸ್ತ್ರ ಹೇಳ್ತಪ್ಪ ಅಂದ್ರೆ ಲಕ್ಷ್ಯ ಇಡ್ರಿ. ಮನುಷ್ಯನ ಜೀವನದಲ್ಲಿ ಬಹಳ ದೊಡ್ಡ ಮಾತು. ಯಾಕೆ? ಆಚಾರ ಪ್ರಭಾವ. ಜಗತ್ತಿನೊಳಗೆ ಏನಪ್ಪ ಅಂದ್ರೆ ದುಡಿದ್ರೆ ದುಡ್ಡು ಹೆಂಗೆ ಸಿಗ್ತದೆ, ಹಂಗೆ ಆಚಾರ ಇದ್ರೆ ಪುಣ್ಯ ಸಿಗ್ತದೆ, ಸುಖ ಸಿಗ್ತದೆ. ದುಡಿದ್ರೆ ದುಡ್ಡು ಸಿಗ್ತದೆ, ಕಳ್ತನ ಮಾಡಿದ್ರೆ ದುಡ್ಡು ಸಿಗ್ತದೆ. ಪರಂತು ಶಾಂತಿ ದುಡ್ಡಿನಿಂದ ಸಿಗಂಗಿಲ್ಲ, ಆಚಾರದಿಂದನೇ ಸಿಗುತ್ತದೆ. ಅದಕ್ಕೆ ಆಚಾರಕ್ಕಾಗಿ ಮಹಾತ್ಮರು ಪ್ರಾಣವನ್ನು ಕೊಟ್ಟರು, ಸಂಪತ್ತು ಕೊಟ್ಟರು, ಒಂದು ಮಾತಿಗೆ ಎಲ್ಲವನ್ನು ಕೊಟ್ಟರಲ್ಲ. ಎಷ್ಟಿದು ಹರಿಶ್ಚಂದ್ರಿಗೆ ಏನು ಕಡಿಮೆ ಇತ್ತು ರೀ? ಏನು ಕಡಿಮೆ ಇತ್ತು? ಒಂದು ಮಾತಿಗೆ ಇಡೀ ಸಮಸ್ತ ಪ್ರಪಂಚವನ್ನೇ ತ್ಯಾಗ ಮಾಡಿ ಹೆಂಡತಿ ದಾರೋದಿಕ್ಕ, ಮಕ್ಕಳು ದಾರೋದಿಕ್ಕಾಗಲ್ಲ. ಒಂದು ಆಚಾರಕ್ಕೆ ಎಲ್ಲ ಕಳ್ಕೊಂಡ್ರು. ನಾವು ಮನೆಗಾಗಿ 100 ಪಾಪ ಮಾಡ್ತೇವೆ, ಹೆಂಡತಿಗಾಗಿ 100 ಪಾಪ ಮಾಡ್ತೇವೆ, ಗಂಡಗಾಗಿ 100 ಪಾಪ ಮಾಡ್ತೇವೆ, ರೊಕ್ಕಿಗಾಗಿ 100 ಪಾಪ ಮಾಡ್ತೇವೆ. ಪರಂತು ಹರಿಶ್ಚಂದ್ರ ಇಲ್ಲಿತಕ ಜೀವಂತ ಇರ್ತಿರ್ಲಿಲ್ಲ, ನಮ್ಮಂಗ ಮಾಡಿದ್ದರು. ಸೂರ್ಯಚಂದ್ರ ಯಾಕೆ? ಅವರು ಆಚಾರ ಸಂಪನ್ನ ಇದ್ರು. ಏನು ಮಾತಾಡಿದ್ದವು? ಇನ್ನೊಬ್ಬರ ಜಗಳದಾಗ ಇವ್ದು ಫಜೀತಿ, ಗಂಡ ಹೆಂಡ ಜಗಳದಾಗ ಕೂಸು ನುಗ್ಗಾಯ್ತು ಅಂತಾರಲ್ಲ ನಿಮ್ಮಲ್ಲಿ. ಹಂಗೆ ವಶಿಷ್ಠ ವಿಶ್ವಾಮಿತ್ರ ಜಗಳದೊಳಗೆ ಹರಿಶ್ಚಂದ್ರನ ಫಜೀತಿ. ಅವೇನು ಮಾಡಿಲ್ಲ, ಇಬ್ಬರು ಮಾತಾಡಿದ್ರಂತ. ಜಗತ್ತಿನೊಳಗೆ ಯಾರು ಸತ್ಯವಂತರಿದ್ದಾರೆ, ಧರ್ಮವಂತರಿದ್ದಾರೆ? ವಶಿಷ್ಠ ಹೇಳ್ದ ಹರಿಶ್ಚಂದ್ರ. ಅದೇ ಹಂಗ ಅಂದ. ಅಲ್ಲೇ ಅದ ಅಂತ ಹೇಳ್ತೀನಿ. ಎಷ್ಟು ಸತ್ಯವಾದ ನಾ ಪರೀಕ್ಷೆ ಮಾಡ್ತೀನಿ ಅಂತ. ಮಾಡು, ಯಾರು ಬೇಡ ಅಂತಾರೆ, ಮಾಡು. ನೋಡ್ರಿ ಏನು ಪರಿಸ್ಥಿತಿ ಆಯ್ತು ಅವನು. ಹರಿಶ್ಚಂದ್ರ ಮಲಗಿದಾನ, ರಾತ್ರಿ ಬಂಗಾರದ ಪಲ್ಲಂಗ ಮೇಲೆ ಮಲಗಿದ. ಋಷಿ ವಿಶ್ವಾಮಿತ್ರ ಪರೀಕ್ಷೆ ಮಾಡ್ಬೇಕಂತ ರಾತ್ರಿ ಅವನಿಗೆ ಕನಸು ಬೀಳಂಗ ಮಾಡದ. ಕನಸು ಬೀಳದ ಕಾಣಿಸ್ತಾ ಹೋಗಿ ನಿಂತ ಇದ್ರಿ. ಭವತ ಭಿಕ್ಷಾಂದೇಹಿ. ಕನಸನಾಗ್ರಿ, ಕನಸನಾಗ ಕನಸು ಬೀಳಂಗ ಮಾಡಿ ಕನಸನಾಗ ಹೋಗ್ತಾನೆ, ಭಿಕ್ಷಾ ಬಿಡ್ತಾನೆ. ಭವತಿ ಭಿಕ್ಷಾಂದೇಹಿ. ಪಾತ್ರೆ ಹಿಡದ ಕನಸನ. ರಾಜ ಏನು ಕೊಡ್ತೀವಿ? ನೀವು ಬೇಡಕ್ಕೂ ಕೊಡ್ತೀನಿ ಅಂತ. ಇಂಥ ಜ್ಞಾನಿ ಯಾರು, ದಾನಿ ಯಾರು ಸಿಗ್ತಾರೆ? ನೀವು ಬೇಡದ್ದು ಕೊಡ್ತೀವಿ.
ಅರ್ಧ ರೊಟ್ಟಿ ಕೊಡ್ತೇವೆ ನಾವು, ಪೂರ ರೊಟ್ಟಿ ಬಿಡಿದ್ರೆ ಬೈತೀವಿ. ಅರ್ಧ ರೊಟ್ಟಿ ತುಕಡಿ ಕೊಡೋರು ಪೂರ ರೊಟ್ಟಿ ಕೊಡ್ರಿ ಸಾವುಕಾರ್ತಿ ಅಂದ್ರೆ ಯಾವಾಗ ಎಕಡೆದ ನಾನು ಪೂರ ರೊಟ್ಟಿ ಕೇಳ್ತಾನೆ ಅಲ್ಲ. ಏನು ಕೇಳ್ತೀವಿ? ನೀವು ಬೇಡದ್ದು ಕೇಳ್ತೀವಿ. ಸಪ್ಪಂದಾಗ ನಿನ್ನ ರಾಜ್ಯವನ್ನು ನನಗೆ ದಾನ ಮಾಡು ಅಂದ್ರು. ರಾಜ ಅಂದ್ರೆ ಇಡೀ ಭೂಮಿ ಬಂಗಾರ ಎಲ್ಲನೂ ಕೂಡ ರಾಜ್ಯವನ್ನು ದಾನ ಮಾಡು ಅಂದ್ರೆ ಕನಸನಾಗ ದಾನ ಮಾಡ್ದ. ಅವರಂದ್ರು ನೀರು ಬಿಡು ಅಂದ್ರು. ನೀವು ದಾನ ಹಂಗೆ ಕೊಟ್ಟು ನೀರು ಬಿಟ್ಟು ಕೊಡ್ಬೇಕ್ರೆ? ಹಿಂದಕ್ಕೆ ಅವು ಬೆಳ್ಳಿ ರೂಪಾಯಿ ಇದ್ದು ಮತ್ತೆ ಈಗ ನೋಟಿಗೆ ನೀರು ಬಿಟ್ಟಿರಿ ಮತ್ತೆ ಕಡೆ ಹೋತಾವ. ನೀರು ಬಿಟ್ಟ ಯಾಚರ ಆಯ್ತು ಅವನಿಗೆ. ಅದೇ ಕನಸ್ನಾಗ ಎಲ್ಲ ರಾಜ್ಯ ಕೊಟ್ಟೆನ ವಿಚಾರ ಮಾಡ್ಕೋತು ಹೊತ್ತು ಹೊಂಡಿದ್ರೆ ಬಂದು ನಿಂತೇ ಬಿಟ್ಟಿದ್ದ ನಮ್ಮ ವಿಶ್ವಾಮಿತ್ರ. ಇನ್ನೂ ಕನಸು ನೆನೆಸ್ಕೋತೇ ಇದ್ದ. ರಾತ್ರಿ ನನ್ನ ಕನಸಿನಾಗ ವಿಶ್ವಾಮಿತ್ರ ಮಹರ್ಷಿಗಳು ಬಂದಿದ್ರು, ನನಗೆ ದಾನ ಕೇಳಿದ್ರು, ನಾ ಇಡೀ ರಾಜ್ಯ ದಾನ ಕೊಟ್ಟೇನಲ್ಲ, ಇದು ಹೆಂಗ ಅನ್ಕೋತ ಕುಂತಿದ್ದ. ಇದರಿಗೆ ಬಂದರು. ರಾಜ ಅಂದರು, ಗುರುವೇ ಅಂದರು, ದಾನ ಮಾಡಿಲ್ಲ? ಮಾಡಿ. ದಾನ ಅವಾಗೇ ಆಗ್ತದ, ಮೇಲೆ ದಕ್ಷಿಣ ಕೊಡಬೇಕು. ಹೌದಾ? ದಾನ ಏನೇ ಕೊಡ್ತೀವಿ ಮೇಲೆ ದಕ್ಷಿಣ ಹಿಡಿತೀರಿ, ಇಲ್ಲ ಅರಿವಿ ಕೊಟ್ಟರೆ ಮೇಲೆ ದಕ್ಷಿಣ ಇಡಬೇಕು. ಸ್ವಾಮಿಗಳು ಹೊಟ್ಟೆ ಉಣಿಸ್ತೀರಿ, ಮೇಲೆ ಕೈಯಾಗ ಕೊಡಬೇಕು. ಎಷ್ಟು ಚಲೋ ಊಟ ಮಾಡಿಸ್ತೀರಿ ಅಷ್ಟು ಹೆಚ್ಚಿಗೆ ದಕ್ಷಿಣ ಕೊಡಬೇಕು. ರೊಟ್ಟಿ ಕೊಟ್ಟರೆ ಕಡಿಮೆನೇ ಊಟ ಕೊಟ್ಟು ದಕ್ಷಿಣ ಕೊಟ್ಟು ರೂಪಾಯಿ 2 ರೂಪಾಯಿ. ಹೋಳಿಗೆ ಪಾಳಿ ಭಾಳ ಅದೇ ಬಾಸುಂದಿ ಎಬ್ಬಿಸಿದ ಮಾಡಿ ದಕ್ಷಿಣ ಹೊಳಬೇಕು, ಡೈಜೆಸ್ಟ್ ಆಗ್ಬೇಕಲ್ರ ಅದು. ದಕ್ಷಿಣ ಅಂದ್ರೆ ಅದು ಡೈಜೆಸ್ಟ್ ಗೋಳಿ ಇದ್ದಂಗೆ. ದಕ್ಷಿಣ ಅಂದರು. ಏನು ದೊಡ್ಡ ಮಾತ್ರಿ, ಆಜ್ಞೆ ಮಾಡಿದ ನೌಕರಿ, ತಿಜೋರಿ ಅಂತ ತಗೊಂಬ. ರಾಜ ಅಂದ. ರಾಜ ಕೊಟ್ಟಿದೆ ಆ ತಿಜೋರಿ ನಂದು. ನಮ್ದ ತೊಗೊಂಡು ನಮಗೆ ಮಾಡ್ತಿ? ದಕ್ಷಿಣ ಕೊಡಲಾರ್ದ ದಾನ ಪೂರ್ತಿ ಆಗೋದಿಲ್ಲ. ದಕ್ಷಿಣ ಕೊಡಬೇಕು. ನೀ ದಕ್ಷಿಣ ಕೊಡೋದು ದಾನ ಫಲ ಸಿಗಂಗಿಲ್ಲ. ಈಗ ದಾನ ಕೊಡೋಕೆ ನಿನ್ನ ಹಂತಕ್ಕೆ ಏನೂ ಇಲ್ಲ. ದಕ್ಷಿಣ ಕೊಡೋಕೆ ಇಡೀ ರಾಜ್ಯ ಕೊಟ್ಟಿದ್ದು ನನಗೆ. ಈ ತಿಜೋರಿ, ಈ ಹೆಂಡತಿ, ಈ ಎಲ್ಲ ನಂದು. ದಕ್ಷಿಣ ಕೊಡು, ಇಲ್ಲ ದಾನದ ಫಲ ಸಿಗಂಗಿಲ್ಲ. ನಮ್ಮ ಪಾಲಿಗೆ ಹಿಂಗೆ ಆಗಿರಿ ಬಂದರೆ ಏನಂತ ಆ ಸ್ವಾಮಿಗೆ ಬ್ರಾಹ್ಮಣಿಗೆ ಬೇದೆ ಬಿಡ್ತೀವಿ. ಕೊಟ್ಟದ್ದೇ ಹೆಚ್ಚಾಗ ಸುಮ್ಮ ತೊಗೊಂಡು ಹೋಗುತ್ತೆ. ಏನಾಯ್ತು ಉಣ್ 2 ರೊಟ್ಟಿ ಉಣಿಸಿದ್ರು ಇದೇ ದೊಡ್ಡ ಮತ್ತೆ ಮೇಲೆ ರೊಕ್ಕ ಕೇಳ್ತಾನೆ. ರೊಕ್ಕ ಏನು ಗಳಿಸಿಟ್ಟಿದ್ದೀವಿ ಕೇಳತ್ತ 100 ಬೈತೇವೆ ನಾವು. ದಕ್ಷಿಣ ಕೇಳೋದು. ದಕ್ಷಿಣ ಇಲ್ಲದೆ ದಾನ ಪುಣ್ಯ ಬರಂಗಿಲ್ಲ ರೀ. ಎಟ್ಟೆ ಕೊಡ ದಕ್ಷಿಣ ಕೊಡಬೇಕು. ದಕ್ಷಿಣ ಇಲ್ಲದೆ ಬರಂಗಿಲ್ಲ. ಊಟ ಮಾಡಿಸಿ ಮತ್ತೆ ಯಾಕೆ ಎಲೆ ಅಡಿಕೆ ಇಡ್ತೀರಿ? ಇಡ್ತಿರಲಿ ಎಲೆ ಅಡಿಕೆ ಯಾಕೆ? ಊಟ ಭಾರಿ ಮಾಡಿಸಿರ್ತೀರಿ, ಸುಣ್ಣ ಇಟ್ಟು ಹೊಟ್ಟೆ ಹೋದರೆ ಪಚನ ಹಾಕೋದಿಲ್ಲ, ಪಚನ ಆಗಿಲ್ಲ. ಮೇಲೆ ಅಷ್ಟು ತಾಂಬೂಲಂ ನಿವೇದಯಾಮಿ ಅಂತ ಕೊಡ್ಬೇಕು. ಹಂಗೆ ನೀವು ದಾನ ಮಾಡಿದ ಕೂಡಲೇ ಮೇಲೆ ದಕ್ಷಿಣ ಕೊಡದಿದ್ರೆ ಪುಣ್ಯ ಬರಂಗಿಲ್ಲ. ಪುಣ್ಯ ಬರಂಗಿಲ್ಲ. ಈ ರಾಜ್ಯ ನಂದ, ರಾಜ್ಯ ಕೊಟ್ಟೀನಿ, ಇದ್ರಾಗೆಲ್ಲ ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಎಲ್ಲ ನಂದು. ಆಯಿತು ಗುರುವೇ ಅಂದ. ನಂಗೆ ಟೈಮ್ ಕೊಡ್ರಿ ಅಂತ ತಿಳ್ಕೊಂಡು ಹೇಳಿ ರಾಜ್ಯವನ್ನು ತ್ಯಾಗ ಮಾಡಿ ಗಂಡ ಹೆಂಡತಿ ಒಂದು ಮಗನ ಕರ್ಕೊಂಡು ಕಾಶಿಗೆ ಹೋಗ್ತಾರ್ರಿ. ಕಾಶಿಗೆ ಹೋಗ್ತಾರೆ. ಅಲ್ಲಿ ಹೆಣ ಸುಡೋನ ಕೈಯಾಗ ನೌಕರಿ ಮಾಡ್ತಾನೆ. ಹೆಂಡತಿ ಮತ್ತೊಬ್ಬರು ಮನೆಯಾಗ ಕೆಲಸ ಮಾಡ್ತಾಳೆ ಅರಿವಿಗೆ. ಯಾರು? ಹರಿಶ್ಚಂದ್ರ. ನಮಗಿಂತ ಪರಿಸ್ಥಿತಿ ಬಂದರೆ ಎಲ್ಲಿ ದಾನ, ಎಲ್ಲಿ ಪುಣ್ಯ?
ಎಲ್ಲ ಬಿಡ್ತೀವಿ ರೀ. ಹಂಗೆ ಮಾಡ್ಯ ಅಂತ ಹರಿಶ್ಚಂದ್ರನ ಹೆಸರು ಇಲ್ಲಿ ತನಕನೂ ಅದ. ಆ ದಕ್ಷಿಣ ಕೊಡೋ ಸಲುವಾಗಿ ಹೊಲೆಯರ ಆಳಾದ. ಹೆಣ ಸುಡು ಕೆಲಸ, ಮತ್ತೇನಲ್ಲ, ರಾಜನಿಗೆ ಹೆಣ ಸುಡು ಕೆಲಸ. ಮಂದಿ ಸತ್ತರಲ್ಲಿ ರೊಕ್ಕ ಕೊಟ್ಟು ಹೆಣ ಸುಡ್ತಾರ. ನೀವು ಹೋರಿ ಕಾಶಿಗೆ, ಹರಿಶ್ಚಂದ್ರ ಘಾಟ್ ಅಂತ ಹೆಸರೇ ಅದ. ಇನ್ನು ಅದಕ್ಕೆ ಅವ ಅದಿದ್ದ ಹರಿಶ್ಚಂದ್ರ ಘಾಟ್ ಅಂತ. ಕೂಲಿ ಮಾಡ್ತಿದ್ದ, ಹೆಣ ಸುಡು ಕೆಲಸ ಹರಿಶ್ಚಂದ್ರನಿಗೆ. ಹೆಂಡತಿ ಇನ್ನೊಬ್ಬರ ಮನೆಗೆ ಕೆಲಸ ಮಾಡ್ತೀವಿ. ರಾಣಿ ಮಗ ಹಾವು ಕಡೆ ಸತ್ತರೆ ಸುಡಾಕ್ ಬಂದರೆ ಹೆಂಡತಿ ಅಳ್ಕೋತು ಬರ್ತಾಳೆ, ರೊಕ್ಕ ಕೊಡುವಂತ. ಮಗನ ಹೆಣಕ್ಕೆ ನಾನು ಇಲ್ಲಿ ನೌಕರಿದ್ದೀನಿ, ಮಾಲಕ್ ನೀವು ರೊಕ್ಕ ಕೊಡಬೇಕು, ಇಲ್ಲ ಅಂದ್ರೆ ನಾ ಸುಡುಗೊಡಂಗಿಲ್ಲ. ಇದ್ರಾಗ ಸ್ವಂತ ತನ್ನ ಮಗನೇ ಅದ. ಹೆಂಡ್ತಿನೇ ತಗೊಂಡ್ಬಂದಾಳೆ. ಪರಂತು ಆಚಾರ ಪರಮೋ ಧರ್ಮ. ನಾನು ನೌಕರಿದ್ದೀನಿ, ನೌಕರನ ಕೆಲಸ ನಾ ಮಾಡಬೇಕು. ಮಾಲಕ್ಕೆ ಹೆಣ ಸುಡಕ್ಕೆ ರೊಕ್ಕ ಕೇಳ್ತಾನೆ. ನನ್ನ ಹೆಂಡತಿ ನನ್ನ ಮಗ ಅಂತ ತಿಳ್ಕೊಂಡು ನಾ ತಪ್ಪು ಮಾಡಿದೆ, ಆಚಾರ ಬಿಟ್ಟೆ ಅಂತ ಕೇಳಿದ್ರೆ ನನ್ನಂಥ ನಿಜ ಜಗತ್ತಿನಲ್ಲಿ ಮತ್ತಾರಾಗುವುದಿಲ್ಲ ಅಂತ ತಿಳ್ಕೊಂಡು ಹೆಣ ಸುಡಕ್ಕೆ ಪರ್ಮಿಷನ್ ಕೊಡಂಗಿಲ್ಲ. ಹೆಂಡತಿ ಅಳ್ತಾಳೆ. ಹೆಣ್ಮಕ್ಳು ಅಳಕತ್ರ ಅಂದ್ರೆ ಎಲ್ಲ ತೆಗಿತಾರೆ. ಹಿಂದಿನ ಸುದ್ದಿ ಅತ್ತಿ ಮಾವನ ಹಿಡ್ಕೊಂಡು ಅಳ್ತಾಳಕ್ಕೆ ಪರಿಸ್ಥಿತಿ ಏನಾಯ್ತು, ರಾಜ ಹೆಂಗಿದ್ದ, ಮಗ ಹೆಂಗಿತ್ತು, ಎಲ್ಲಿ ಬಂದೆ, ಪಾಪ ಅಳ್ತಾ ಅವ ಅಂತಾನ, ಇಲ್ಲ ನಾನು ಡ್ಯೂಟಿ ಮಾಡಿದೆ, ನಾನು ಡ್ಯೂಟಿನ ಸುಡುಬಿಡ. ಪುಣ್ಯ ಆತ್ಮರೇ, ಅದಕ್ಕನೇ ಹರಿಶ್ಚಂದ್ರ ಇಲ್ಲಿ ತನಕ ಕೂಡ ಜೀವಂತ ಅದಾರ. ಅವರು ಸತ್ತಿಲ್ಲ, ಅವರು ಜೀವಂತ ಅದಾರ. ಮನುಷ್ಯನ ಜೀವನದಲ್ಲಿ ಆಚಾರ ಪರಮ ಧರ್ಮ. ಪ್ರತಿಯೊಬ್ಬರಿಗೆ ಆಚಾರ, ಪ್ರತಿಯೊಬ್ಬರಿಗೆ ಪ್ರತಿಯೊಂದು ಇಂದ್ರಿಯಕ್ಕೂ ಆಚಾರ ಅದ. ನೋಡುವಲ್ಲಿ, ಕೇಳುವಲ್ಲಿ, ಮುಟ್ಟುವಲ್ಲಿ ಅದ. ಅನ್ಯಥಾ ನೋಡುವುದು ಬಿಟ್ಟು ಮತ್ತೊಂದು ನೋಡುವುದರ ಅನಾಚಾರ. ಅದಕ್ಕೆ ಶರಣು, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಆಚಾರ ಸ್ವರ್ಗದ, ಸ್ವರ್ಗ ಅಂದ್ರೆ ಸುಖ. ನೋಡಿದ್ದನ್ನು ನೋಡಿದ್ರೆ ಸುಖ ಅದು. ಎಷ್ಟು ನೋಡ್ಬೇಕು ಅಟ್ಟು ನೋಡಿದ್ರೆ ಸುಖ ಅದು. 3 ತಾಸು ಟಿವಿ ಮುಂದೆ ಶನಿವಾರ ನೋಡಿದ್ರೆ ಅಂದ್ರೆ ಕಣ್ಣು ಕೆಂಪಾಗ್ತವಿಲ್ಲ, ಕಣ್ಣು ಕೆಂಪಾಗ. ನೇಮದಲ್ಲಿ ಏನು ನೋಡಬೇಕು, ಎಷ್ಟು ನೋಡಬೇಕು, ಹೆಂಗೆ ನೋಡಬೇಕು, ಇದಕ್ಕೆ ಆಚಾರ ಅಂತ. ಏನು ಕೇಳಬೇಕು, ಎಷ್ಟು ಕೇಳಬೇಕು, ಯಾರ್ದು ಕೇಳಬೇಕು, ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಯಾರ್ದು ತಿನ್ನಬೇಕು. ನಮ್ಮ ಬುದ್ಧಿ ಯಾಕೆ ಹೇಳಕತ್ತೇವೆ ಅಂದ್ರೆ ಯಾರ್ದಾರ ತಿಂತೇವಿ, ಎಟ್ರ ತಿಂತೇವಿ, ಹೆಂಗೆ ಬೇಕಾದಂಗೆ ತಿಂತೇವಿ ಅಂತ ನಮ್ಮ ಬುದ್ಧಿ ಸರಿ ಇಲ್ಲ. ಗಂಡನ ಮೇಲೆ ಹೆಂಡತಿ ವಿಶ್ವಾಸ ಇಲ್ಲ, ಹೆಂಡತಿ ಮೇಲೆ ಗಂಡನ ವಿಶ್ವಾಸ ಇಲ್ಲ, ಮಗನ ಮೇಲೆ ಅಪ್ಪನ ಭರೋಸೆ ಇಲ್ಲ, ಅಪ್ಪನ ಮೇಲೆ ಮಗನ ಪ್ರೀತಿ ಇಲ್ಲ. ಯಾಕೆ? ನಮ್ಮ ಎಲ್ಲ ಆಚಾರ ಕೆಟ್ಟವು, ಆಚಾರ ಕೆಟ್ಟವು. ಆಚಾರ ಇದು ಪರಮ ಧರ್ಮದ ಮನುಷ್ಯನಿಗೆ. ಪ್ರತಿಯೊಬ್ಬ ಮನುಷ್ಯನಿಗೆ ಅವರವರ ಆಚಾರ ಅದಾವ, ಧರ್ಮಗಳು. ಅದಕ್ಕೆ ಮಾಡ್ಯಾರ ನಮ್ಮಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮಾಡ್ಯಾರ. ಅದಕ್ಕೆ 4 ಏನಪ್ಪ ಅಂದ್ರೆ ಅವಸ್ಥೆ ಮಾಡ್ಯಾರ: ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ. ಅವ್ರವ್ರು ನೇಮ್ ಮಾಡ್ಯಾರ ಆಚಾರ. ಆ ಆಚಾರದೊಳಗೆ ಇರ್ಬೇಕು ಮನುಷ್ಯ. ಇದ್ದ ಅಂದ್ರೆ ಅವನಿಗೆ ಎಂದೂ ದುಃಖ ಬರಂಗಿಲ್ಲ. ಬಡತನ ಬಂದೀತು, ದುಃಖ ಬರಂಗಿಲ್ಲ. ಪರಂತು ಆಚಾರ ಬಿಟ್ಟು ಮತ್ತು ಶ್ರೀಮಂತನಾದರೂ ಕೂಡ ಅವನಿಗೆ ತಾಪ ಬರ್ತದೆ, ದುಃಖ ಆಗ್ತದೆ, ಕಷ್ಟ. ಅವರವರು ಮಾಡ್ರಿ, ನಿಮಗೆ ಪರಮಾತ್ಮ ಕೊಟ್ಟಾನ ಮಾಡ್ರಿ, ಏನು ಬೇಡನಂಗಿಲ್ಲ. ಎಲ್ಲದಕ್ಕೂ ನೀತಿ ರೀತಿ ಹಾಕ್ಯಾರ. ಕಣ್ಣು ಕೊಟ್ಟಾನ ನೋಡಕ್ಕೆ ಹೇಳ್ಯಾರ, ಕಿವಿ ಕೊಟ್ಟಾನ ಕೇಳಕ್ಕೆ ಹೇಳ್ಯಾರ, ಬಾಯಿ ಕೊಟ್ಟಾನ ತಿನ್ನಕ್ಕೆ ಹೇಳ್ಯಾರ, ಕೈ ಕೊಟ್ಟಾನ ಹಿಡಕ್ಕೆ ಹೇಳ್ಯಾರ. ಆದರೆ ಏನು ನೋಡಬೇಕು, ಏನು ನೋಡ್ಬಾರ್ದು, ಇದೇ ಆಚಾರ. ಏನು ಕೇಳಬೇಕು, ಏನು ಕೇಳಬಾರ್ದು, ಇದೇ ಆಚಾರ.
ಏನು ತಿನ್ನಬೇಕು ಏನು ತಿನ್ನಬಾರ್ದು ಇದೇ ಆಚಾರ. ಏನು ಮುಟ್ಟಬೇಕು ಏನು ಮುಟ್ಟಬಾರ್ದು ಇದು ಆಚಾರ. ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರ್ದು ಇದು ಕಾಲಿನ ಆಚಾರ. ಮನುಷ್ಯನ ನಿಯಮ ಅದರಿ. ಧರ್ಮ ಕರ್ಮ ಅಂದ್ರೆ ಇದು ಡಿಟರ್ಜೆಂಟ್ ಪೌಡರ್ ಇದ್ದಂಗದ. ಎಟ್ಟು ಯಾಕೆ ಹೊಲಸಿರಲ್ಲೇ ಕರಿಬಿ ಅದು ಪೌಡರ್ದ ಹಾಕಿದ್ರೆ ಹೆಂಗೆ ಸ್ವಚ್ಛ ಹಾಕದ ಹಂಗೆ ಧರ್ಮ ಇದು ಪೌಡರ್ ಅದ. ಇದರಾಗ ಹಾಕಿದ್ರಿ ಅಂದ್ರೆ ನಿಮ್ಮ ಕಣ್ಣು ಸ್ವಚ್ಛ, ಕಿವಿ ಸ್ವಚ್ಛ, ಕೈ ಸ್ವಚ್ಛ, ಕಾಲು ಸ್ವಚ್ಛ ಇಲ್ಲ ಸ್ವಚ್ಛ. ನಾವು ಅದು ಮಾಡೋಕ್ಕೆ ತಯಾರಿಲ್ಲ, ಅದು ಮಾಡೋಕ್ಕೆ ತಯಾರಿಲ್ಲ. ಹಾಗೆ ನಡೆದ್ರೆ ನಮ್ಮ ಸಂಸಾರ ಹೆಂಗೆ ನಡಿಬೇಕ್ರಿ? ನಡೆದಿಲ್ಲ. ಹಿಂದಿನವ್ರದು ನಡೆದ ಅದು ಹೆಚ್ಚು ಕಡಿಮೆ ನಡೀತದೆ. ಪಾಪ ಮಾಡಿ ಪಕ್ವ ಅನ್ನೋದಕ್ಕಿಂತಲೂ ಪುಣ್ಯ ಮಾಡಿ ಬಿಸಿ ರೊಟ್ಟಿ ಉಣ್ಣೋದು ಚಲೋ. ಪಾಪ ಮಾಡಿ ಭಾರಿ ಅರಿವು ಉಡೋಕ್ಕಿಂತಲೂ ಪುಣ್ಯ ಮಾಡೋಕ್ಕಿಂತ ಸಾದಾ ಬಟ್ಟೆ ಉಡೋದು ಚಲೋ. ಪಾಪ ಮಾಡಿ ಬಂಗಾರ ಹಾಕೊಳ್ಳೋದಕ್ಕಿಂತಲೂ ಕೈಯಾಗ ಪರಮಾತ್ಮನ ದಾರಿ ಕಟ್ಟೋದು ಚಲೋ, ದಾರ ಕಟ್ಟೋದು ಚಲೋ. ಬಂಗಾರ ಅಂತಾರೆ. ಪಾಟ್ಲಿ ಬಿದ್ದವ್ರು ಏನು ಮಾಡ್ತಾರೆ? ಏನು ನಮಗೆ ರಕ್ಷಣೆ ಮಾಡ್ತಾವ? ಜೈಲಿಗೆ ಹೋಗಿ ರಕ್ಷಣೆ ಮಾಡ್ತಾವ? ನರಕಕ್ಕೆ ಹೋಗಿ ರಕ್ಷಣೆ ಮಾಡ್ತಾವ? ಇಲ್ಲ. ಅದಕ್ಕೆ ಮಹಾನುಭಾವರು ನಾವು ಬಹಳ ಸುಂದರವಾಗಿ ಹೇಳ್ತಾರೆ. ಪುಣ್ಯಾತ್ಮರೇ, ಮನುಷ್ಯನ ಜೀವನದಲ್ಲಿ ಏಪ ಅಂತ ಕೇಳಿದರೆ ಚರಿತ್ರ ಆಚಾರೋ ಪರಮೋ ಧರ್ಮ. ಆಚಾರನೇ ಧರ್ಮ. ಅದು ಮಾಡ್ಕೊಂಡ್ರೆ ಧರ್ಮವಂತ ಇದೆಯಾ ಅಂತ. ನೀನು ಚಂತನ ಪೂಜೆನೆ ಮಾಡು, ಚಂತನ ಗಂಟಿನ ಬಡಿ, ಚಂತನ ಜಪ ಮಾಡತ್ತಲ್ಲ. ಏನು ನೋಡ್ಬೇಕು ಅದು ನೋಡಿದೆ ಅಂದ್ರೆ ನೀ ಪುಣ್ಯ ಮಾಡಕತ್ತಿ. ಏನು ಕೇಳ್ಬೇಕು ಅದೇ ಕೇಳಿದ್ರೆ ಪುಣ್ಯ ಮಾಡಕತ್ತಿ. ಏನು ತಿನ್ಬೇಕು ಅದೇ ತಿಂದು ಪುಣ್ಯ ಮಾಡಕತ್ತಿ. ಏನು ಹಿಡಿಬೇಕು ಅದೇ ಹಿಡಿದ ಪುಣ್ಯ ಮಾಡಕತ್ತಿ. ಭಾಳ ಮಂದಿ ಮುಂಜಾನೆ 3 ತಾಸು ಜಪ ಮಾಡ್ತಾರೆ, ಹೊತ್ತು ಪುಣ್ಯ ಮಾಡ್ತಾರೆ. ಮಾಡ್ತಾರೆ, ತಿನ್ನಬಾರ್ದು, ತಿಂತಾರೆ. ಆಡಬಾರ್ದು, ಆಡ್ತಾರೆ. ಏನು ಬಂತು? ಏನು ಬಂತು? ಜಮಾ ಖರ್ಚು ಅಲ್ಲೇ ಮುಗಿದು ಹೋಯ್ತಲ್ಲ, ಅಲ್ಲೇ ಮುಗಿದು ಹೋಯ್ತು. ಮುಂಜಾನೆ ಜಪ ಮಾಡಿದ್ವಿ, ಮಧ್ಯಾಹ್ನ ಸುಳ್ಳು ಹೇಳಿದ್ವಿ, ಮುಗಿದು ಹೋಯ್ತು. ಜಮಾ ಖರ್ಚು ಆಯ್ತು ಅಲ್ಲಿದೆ ಅಲ್ಲಿ. ಹೆಂಗೆ ಹಡ ತೆಗಿತಾರಲ್ಲ, ಬಂದದ್ದು ಹೋದ ಅಷ್ಟೇ ಕಡೆ ಪೂಜೆ ಮಾಡ್ತಾರಲ್ಲ, ಹಂಗೆ ಜಪ ಮಾಡಿದಿ, ಮಂದಿಗೆ ಬೈದಿ ಹೋಯ್ತು. ಮಹಾತ್ಮರು ಅದನ್ನೇ ಹೇಳ್ತಾರೆ, ಚರಿತ್ರ ನಿರ್ಮಾಣ ಆಗ್ಬೇಕು ಮನುಷ್ಯ. ನಿನ್ನಂಗೆ ನೋಡಿ ಇನ್ನೊಬ್ಬರು ನಡೆಯಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಚರಿತ್ರ ಅಂತ. ರಾಮಾದಿವತ್ ವರ್ತಿತವ್ಯಂ ನ ರಾವಣಾದಿವತ್. ರಾಮನಂಗ ಇರಕಲಿರಿ, ರಾವಣನಂಗ ಅಲ್ಲ. ಧರ್ಮನಂಗ ಇರಕಲಿರಿ, ದುರ್ಯೋಧನನಂಗ ಅಲ್ಲ. ಇದು ನೆನಪಿಡ್ರಿ. ರಾವಣ ನೆನೆಸ್ತೇವೆ ಬಯಕೆ, ರಾಮನ್ ನೆನೆಸ್ತೇವೆ ಪೂಜೆ ಮಾಡಕ್ಕೆ. ದುರ್ಯೋಧನ ನೆನೆಸ್ತೇವೆ ಬಯಕೆ, ಧರ್ಮ ನೆನೆಸ್ತೇವೆ ಪುಣ್ಯಾತ್ಮ ಅಂತ ನಾವು. ಮನುಷ್ಯ ಮರಾವೆ ಕೀರ್ತಿ ರೂಪೇ ಉರಾವೆ. ಸಾವು ಎಲ್ಲರಿಗೆ ಅದ, ಪರಂತು ಕೀರ್ತಿ ಎಂದು ಸಾಯಂಗಿಲ್ಲ. ನೀವು ಮಾಡಿದ ಪುಣ್ಯ ಎಂದೂ ಸಾಯಂಗಿಲ್ಲ. ನಿಮ್ಮ ಸದಾ ಸೂರ್ಯ ಚಂದ್ರ ಇರುತ್ತಾಗ. ಅದಕ್ಕೆ ಮನುಷ್ಯನಿಗೆ ಹೇಳಿದರು, ರಾಮಾದಿವತ್ ವರ್ತಿತವ್ಯ ನ ರಾವಣಾದಿವತ್. ಅಪಕೀರ್ತಿಯಿಂದ ಬಾಳುವುದಕ್ಕಿಂತಲೂ 100 ವರ್ಷ ಬಾಳುವುದಕ್ಕಿಂತಲೂ ಒಳ್ಳೆಯವರಾಗಿ 1 ವರ್ಷ ಬಾಳೋದು ಚಲೋಗಿ. 1 ವರ್ಷ ಬಾಳೋದು ಚಲೋ. ರೋಗಿಯಾಗಿ 50 ವರ್ಷ ಪಲ್ಲಂಗ ಮೇಲೆ ಬೀಳೋದಕ್ಕಿಂತಲೂ ಆರೋಗ್ಯವಾಗಿ 10 ವರ್ಷದ ಸಾಯೋದು ಚಲೋ ರೀ. ಮಂದಿಗೆ ಬೇಸರ, ಅಂಗಡಿಗೆ ಬೇಸರ, ಹೆಂಡ್ರ ಮಕ್ಕಳಿಗೆ ಬೇಸರಾಗಿ ಇನ್ನೂ ಯಾಕಿದ್ಯೋಯಪ್ಪ, ಸತ್ರ ನಿನಗೂ ಚಲೋ ಅವರಿಗೆ ಚಲೋ. ರೋಗಿಯಾಗಿ ಹಾಸಿಗೆ ಹಿಡಿದು 10-20 ವರ್ಷಕ್ಕಿಂತಲೂ ನಿರೋಗಿಯಾಗಿ ಎಲ್ಲರಿಗೂ ಉಪಕಾರ ಮಾಡಿ 10 ವರ್ಷ ಇದ್ರೆ ಎಷ್ಟು ಚಲೋ ರೀ, 5 ವರ್ಷ ಎಷ್ಟು ಚಲೋ. ಪರಂತು ಮನುಷ್ಯ ಹೆಂಗರೆ ಮಾಡಿ ಕತ್ತರಿಸ್ಕೊಂಡು ಕೊಯ್ಕೊಂಡು ಛೀ ಅನಿಸ್ಕೊಂಡು 4 ದಿನ ಇರ್ಬೇಕಂತಾನೆ ದಿನ ಪುಣ್ಯಕರ್ಮ ಮಾಡಿ ಸಾಯ್ಬೇಕಂತ ಯಾರಿಗೆ ಅಪೇಕ್ಷೆ ಬರಂಗಿಲ್ಲ.
ದಾನವಂತ, ಪುಣ್ಯಕರ್ಮವಂತ, ಪೂಜಾ ಮಾಡಿದ ಮನುಷ್ಯ ಇವ ತನ್ನ ಜೀವನದೊಳಗೆ ಏನಪ್ಪ ಅಂತ ಕೇಳಿದ್ರೆ ಚರಿತಂ, ಇನ್ನೊಬ್ಬರಿಗೆ ಏನಪ್ಪ ಅಂತ ಕೇಳಿದ್ರೆ ಅಂತ. ಅದಕ್ಕೆ ನ ರಾವಣ, ರಾವಣಂಗಿರು ಅಂತಾನೆ. ರಾವಣ ಸಾಹುಕಾರ ಇದ್ದ, ಶ್ರೀಮಂತ ಇದ್ದ, ರಾಜ ಇದ್ದ, ಅವನಂಗಿರು ಅಂತಾರೆ ಯಾರು? ನ ರಾಮಾದಿ ಒತ್ತು ವರ್ತಿತವ್ಯ, ರಾಮನಂಗೆ ಇರಾಗ್ತದೆ. ಏಕಪತ್ನಿ ವರ್ತಿಸ್ತ. ದುರ್ವಚನ ಭಾಷತೆ, ಎರಡು ಮಾತು ಮಾಡ್ದಂದ್ರೆ ಒಂದೇ ಮಾತು, ಎರಡು ಮಾತು ಆಡ್ತೈತೆ. ದುರ್ನ ಭಾಷತೆ ರಾಮ, ಕೊಡ್ತೀನಂದ್ರೆ ಕೊಳ್ತು, ವನವಾಸಕ್ಕೆ ಹೋಗ್ತೀನಂದ್ರೆ ಹೋಗುದೇ, ಯಾರು ಹೇಳೋದು ಕೇಳಂಗಿಲ್ಲ. ನಾವು ಈಗೊಂದು ಮಾತಾಡ್ತೇವೆ, ಮಧ್ಯಾಹ್ನಕ್ಕೊಂದು ಮಾತಾಡ್ತೇವೆ, ಹೊತ್ತಿನೊಂದು ಮಾತಾಡ್ತೇವೆ. ರಾಮ ಏನು ಹರಾಮ್, ಹರಾಮ್ ಮಂದಿದು. ದುರ್ನ ಭಾಷತೆ, ದುರ್ನ ಕ್ರಿಯತೆ. ಕೊಟ್ಟ ಮಾತ ಅಂದ್ರೆ ಪ್ರಾಣ ಹೋಗುತ್ತಕ್ಕೆ ಆ ಮಾತು ಜಪ ಪಾಲನೆ ಮಾಡ್ತೀವಿ. ಅದು ಮಾತು ಬದಲಾಗಿಲ್ಲ. ರಾಮ ಪ್ರತಿಜ್ಞೆ ಅಂತ. ಮನುಷ್ಯನ ಜೀವನದಲ್ಲಿ ಏನು ನೋಡ್ತೀರಿ ಅದನ್ನೇ ನೋಡಬೇಕು, ಏನು ಮುಟ್ತೀರಿ ಅದನ್ನೇ ಮುಟ್ಟಬೇಕು. ಪರಂತು ಅದನ್ನು ತ್ಯಾಗ ಮಾಡಕ್ಕೆ ಅಂದ್ರೆ ನಾವು ರಾವಣ. ಮನೆಯಾಗ ಹೆಣ್ತಿದ್ರು ಮತ್ತವ್ರನ್ನ ಮನಸ್ಸು ಮಾಡ್ದಲ್ಲ, ಹೆಂಗೆ ಸತ್ತ ಹಂಗೆ ನಾವು ಒಂದು ಮಾತು 20 ಮಾತು ಆಡಕತ್ತೀವಿ ಅಂದ್ರೆ ನಾವು ರಾವಣನ ಪೈಕಿನೇ. ರಾಮ್ ಬರ್ತಾನೆ, ಹಿಂದಿಲ್ ನಾಳೆ ಜೀವ ತಗೋತಾನೆ. ರೋಗದ ಬರ್ತದೆ, ಅಪಮಾನ ಬರ್ತದೆ, ಮಾನಹಾನಿ ಏನಾರು ಬರ್ತದೆ, ರಾಮ್ ಬರ್ತಾನೆ. ಪತ್ತೆ ಬಿಟ್ಟವನ ರೋಗ ಹೆಂಗೆ ಬರ್ತದೆ ಹಾಗೆ ಅನಾಚಾರಿಗೆ ರಾಮ್ ಬರ್ತಾನೆ. ರೋಗ ಬರ್ತದೆ, ಅಪಮಾನ ಬರ್ತದೆ, ಹಾನಿ ಆಗ್ತದೆ. ಅದು ನಿಶ್ಚಿತ, ಪ್ರಕೃತಿ ಅದ ರೀ, ಪ್ರಕೃತಿ ಅದ, ಸ್ವಭಾವದ ಇದು. ಅದನ್ನು ಬಿಡಕ್ಕೆ ಸಾಧ್ಯನೇ ಇಲ್ಲ. ಹೆಂಗೆ ಮನುಷ್ಯನಿಗೆ ಯೌವನದಲ್ಲಿ ಮುಪ್ಪ ಬಂದೇ ಬರುತ್ತದೆಯೋ, ಹೆಂಗೆ ಮನುಷ್ಯನಿಗೆ ಮರಣ ಬಂದೇ ಬರುತ್ತದೆಯೋ, ದಿವಸ 4 ದಿನ ತಡ ಆಗಲಿ. ಅದರಂತೆ ಯಾವ ಮನುಷ್ಯ ಅನಾಚಾರಿ ಆಗ್ತಾನೆ, ಆಚಾರ ಬಿಡ್ತಾನೆ, ಅವನ ದುಃಖ ಕಟ್ಟಿಟ್ಟ ಬುದ್ಧಿ, ಅಪಮಾನ ಕಟ್ಟಿಟ್ಟ ಬುದ್ಧಿ ಜೀವನದ ಒಳಗೆ ಅದ. ಅದಕ್ಕೇ ಮಹಾನುಭಾವರು ಮೇಲಿಂದ ಮೇಲೆ ಹೇಳ್ತಾರೆ, ನಿನ್ನ ನಡೆ ನುಡಿ, ನಿನ್ನ ಮಾತು ಎಲ್ಲವೂ ಕೂಡ ಸರಿ ಇರಬೇಕ್ರಿ ಮನುಷ್ಯ. ನೀ ಮಾಡೋದು ಕ್ರಿಯೆ ಮೇಲೆ ಗೊತ್ತಾಗ್ತದೆ, ನೀ ಏನು ನೀ ಆಡೋ ಮಾತಿನ ಮೇಲೆ ಗೊತ್ತಾಗ್ತದೆ. ನಿನ್ನ ನಡೆ ನುಡಿ ಇವೆರಡು ಏನಪ್ಪ, ಮನುಷ್ಯನ ಅಂತಃಕರಣ, ನಿನ್ನ ಮನಸ್ಸು ಹೇಳ್ತದೆ. ನಿನ್ನ ಮಾತು ನಿನ್ನ ಮನಸ್ಸು ಹೆಂಗಂತ ಹೇಳ್ತದೆ. ಗಂಟೆ ಹೊಡಿತು ಅಂದ್ರೆ ಮುಳ್ಳು ಎಷ್ಟು ಸರಿಯಾವಂತ ಗೊತ್ತಾಗೋದಿಲ್ಲ ನಿಮಗೆ. 10 ಗಂಟೆ ಹೊಡಿತದ, ಅದು ತಿರುಗಿರ್ತದೆ, ಎಲ್ಲ ಮುಳ್ಳು ತಿರುಗಿರ್ತದೆ. ಆಗ ನಿನ್ನ ಮಾತು ನೀ ಏನಿದ್ಯೋ ಅನ್ನೋದು ಹೇಳ್ತದೆ. ನೀ ಪಾಪಿ ಇದೆಯೋ, ಪುಣ್ಯಾತ್ಮ ಇದೆಯೋ, ಲುಚ್ಚ ಇದೆಯೋ, ಸಜ್ಜನ ಇದೆಯೋ, ನಿನ್ನ ಮಾತು ಹೇಳ್ತದೆ ರೀ. ನಿನ್ನ ಮಾತು ಹೇಳ್ತದೆ, ನಿನ್ನ ನೋಟು ಹೇಳ್ತದೆ, ನಿನ್ನ ನಡಿಗೆ ಹೇಳ್ತದೆ, ನಿನ್ನ ಕೈ ಹೇಳ್ತಾವ. ಏನು ಮುಟ್ತಾನೆ ಅದು ನೋಡಿ ನೀ ಏನು ಪಾಪಿ ಪುಣ್ಯಾತ್ಮ ಅಂತ ಗೊತ್ತಾಗ್ತದೆ. ನೀ ಏನು ನೋಡಕತ್ತೀವಿ ಅದ್ರ ಮೇಲೆ ನೀ ಪಾಪಿ ಪುಣ್ಯ ಅಂತ ಗೊತ್ತಾಗ್ತದೆ. ನೀ ಏನು ಕೇಳಕತ್ತಿ ನೀ ಪಾಪಿ ಎಷ್ಟು ಪುಣ್ಯ ಅಂತ ಗೊತ್ತಾಗ್ತದೆ. ಇದು ಸಹಜದ ಮನುಷ್ಯನಿಗೆ, ಸಹಜ, ಪ್ರಶ್ನೆ ಇಲ್ಲ. ಚಸ್ಮಾ ಹಾಕೊಂಡ್ರೆ ಕಣ್ಣು ಏನಕ್ಕೆ ಬರೋಬರಿಲ್ಲ ಅಂತ ಗೊತ್ತಾಗಿಲ್ಲ ರೀ. ನೀವು ಕೇಳ್ತೀರೇನು, ಯಾಕೋ ಚಸ್ಮಾಗೆ ಕಣ್ಣು ಆರಾಮಾಗಿ ಕೇಳ್ತೀರಿ, ಕಣ್ಣು ಬರೋಬರಿ ಗೊತ್ತ, ಕೇಳೋದೇನು ಆ ಚಸ್ಮಾ ನೋಡಿ ಕಣ್ಣು ಬರೋಬರಿಲ್ಲ ಅಂತ ಬರ್ಬೋದು. ಕುಂಟಾಕತ್ತ ಅಂದ್ರೆ ಏನಾರ ಕಾಲಿಗೆ ಆಗಿರ್ಬೇಕು ಅಂತ ಕೇಳ್ತೀರಿ. ಮತ್ತೆ ನೆಳಕತ್ತ ಜಡ್ ಬಂದ ಅಂತ ಗೊತ್ತೇ ಇಲ್ಲ, ಮತ್ತೆ ಕೇಳ್ತೀರಿ, ಕೇಳೋದಿಲ್ಲ. ದವಾಖಾನಿಗೆ ಹೋಗಿರ್ ಬೆಟ್ಟ ಯಾಕೆ ಆರಾಮಿದ್ದಿರಲಿ ಅಂತ ಕೇಳೋದಂತ. ಏನು ಹುಚ್ಚ ಅಂತೀರಿ, ಶಾಣೆ ಅಂತೀರಿ. ಆರಾಮಿದ್ರೆ ದವಾಖಾನಿಗೆ ಯಾಕೆ ಬರ್ತಾನ, ಅಲ್ಲಿ ಹೋಗಿ ಕೇಳ್ತಾನ ಆರಾಮಿದ್ದೀರಿ ಹೆಂಗಿದ್ದೀರಿ. ಹುಚ್ಚರು ದವಾಖಾನಿಗೆ ಹೋಗ್ಬೇಕಾದ್ರೆ ಅರೆ ಆರಾಮಿಲ್ಲದ ದವಾಖಾನೆ ಬಂದಾನೆ, ಮತ್ತೆ ಆರಾಮಿದ್ದೀರಿ ಅಂತ ಕೇಳೋದೇನದು. ಹಾಗೆ ಮನುಷ್ಯನ ಜೀವನದಲ್ಲಿ ಮಾಡಬಾರ್ದನ್ನು ಮಾಡಿ, ನೋಡಬಾರ್ದನ್ನು ನೋಡಿ, ತಿನ್ನಬಾರ್ದನ್ನು ತಿಂದು, ಹೋಗಬಾರ್ದಲ್ಲಿ ಹೋಗಿ, ಹಿಡಿಬಾರ್ದು ಹಿಡ್ದದ ಕಾಲಕ್ಕನೇ ಮನುಷ್ಯನಿಗೆ ದುಃಖ ಬರ್ತವೆ, ಮನುಷ್ಯನಿಂದ ಪಾಪ ಆಗ್ತದೆ. ಅದಕ್ಕೆ ಮಹಾತ್ಮರು ಒಂದು ನಿಯಮ ಹಾಕೋದು, ಏನು, ನಿನಗೆ ನೋಡಬೇಡ ಅಂದಿಲ್ಲ, ತಿನ್ನಬೇಡ ಅಂದಿಲ್ಲ, ಹೋಗಬೇಡ ಅಂದಿಲ್ಲ, ಹಿಡಿಬೇಡ ಅಂದಿಲ್ಲ. ಇಷ್ಟೇ
ಇನ್ಸ್ಟ್ರಕ್ಷನ್ ಹಾಕೋದು, ಅದರ ನಿಯಮ. ನಿಯಮ ದಾಟಿದೆ ಅಂದ್ರೆ ಫೇಲ್ ಹಾಕಿಲ್ರಿ. ಈ ಖೋಖೋ ಪೋಖೋ ಆಡ್ತಿರಲ್ಲ, ನಿಯಮ ದಾಟಿದ್ರೆ ಹೌದಾ? ಎಲ್ಲ ಆಟಕ್ಕೊಂದು ನಿಯಮ ಅದಾವಿಲ್ರಿ. ಕ್ರಿಕೆಟಕ್ಕೆ ಒಂದು ನಿಯಮ ಅದ, ಫುಟ್ಬಾಲ್ಗೆ ಒಂದು ನಿಯಮ ಅದ, ಖೋ ಖೋಕ್ಕೆ ಒಂದು ಅದ. ನಿಯಮ ದಾಟಿದ್ರೆ ನೀ ಎಟ್ಟು ಯಾಕೆ ಇರಲ್ಯಾಕ ಫೇಲ್. ಹಂಗೆ ಮನುಷ್ಯನಿಗೆ ನೀವು ಉಣು ತಿನ್ನು ನೋಡು, ನಿನಗೊಂದು ನಿಯಮ ಹಾಕೋದು. ಏನು ನೋಡಬೇಕು, ಏನು ತಿನ್ನಬೇಕು, ಏನು ಆಡಬೇಕು, ಏನು ಮುಟ್ಟಬೇಕು, ಏನು ಹಿಡಿಬೇಕು, ಎಲ್ಲಿ ಹೋಗಬೇಕು. ಅವ್ರು ಹೋಗಕ್ಕೆ ಬೇಡ ಅಂದಿಲ್ಲ ಅವರು. ಅರೆ ಹೋಗಕ್ಕನೇ ಕಾಲು ಕೊಟ್ಟಾನೆ, ಹಿಡಿಯೋಕ್ಕನೇ ಕೈ ಕೊಟ್ಟಾರ, ನೋಡಕ್ಕನೇ ಕಣ್ಣು ಕೊಟ್ಟಾರ, ಉಣಕ್ಕನೇ ಬಾಯಿ ಕೊಟ್ಟಾರ. ಮತ್ತು ಯಾಕೆ ಕೊಡಬೇಕು? ಪರಮಾತ್ಮ ಹುಚ್ಚದಾನ. ಮಾತಾಡಬೇಡಂದ್ರೆ ಬಾಯಿ ಯಾಕೆ ಕೊಟ್ಟ? ನೋಡಬೇಡ ಅಂದ್ರೆ ಕಣ್ಣು ಯಾಕೆ ಕೊಟ್ಟ? ಕೇಳಬೇಡ ಅಂದ್ರೆ ಕಿವಿ ಯಾಕೆ ಕೊಟ್ಟ? ಹೋಗಬೇಡ ಅಂದ್ರೆ ಕಾಲು ಯಾಕೆ ಕೊಟ್ಟ? ದೇವರು ಹುಚ್ಚದಾನ. ಹೋಗಂತೆ ಕೊಟ್ಟಾನೆ, ನೋಡಂತೆ ಕೊಟ್ಟಾನೆ, ಹಿಡಿಯಂತೆ ಕೊಟ್ಟಾನೆ. ಆದರೆ ಅಂದ್ರೆ ಏನ್ರಿ ಬಂದ್ರೆ ಮತ್ತೆ ಮಾಡಕ್ಕೆ ಇದೊಂದು ಹೇಳಿದಾರಲ್ಲ, ಆದರೆ ಏನು ನೋಡ್ಬೇಕು ಅದೇ, ಏನು ಕೇಳ್ಬೇಕು ಅದೇ, ಏನು ಮುಟ್ಬೇಕು ಅದೇ, ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ. ಅವು ತಮ್ಮ ಕೆಲಸ ಮಾಡಕ್ಕೆ ಕೊಟ್ಟಾನೆ. ಪರಂತು ನೋಡಬಾರ್ದನ್ನು ನೋಡಿದಿರಿ, ಕೇಳಬಾರ್ದನ್ನು ಕೇಳಿದಿ, ಮುಟ್ಟಬಾರ್ದನ್ನು ಮುಟ್ಟಿದಿ, ತಿನ್ನಬಾರ್ದನ್ನು ತಿಂದಿ. ಬುದ್ಧಿಗೇಡಿ ಅಂತ ಅರ್ಥ. ಬುದ್ಧಿಗೇಡಿ, ಅವಿಚಾರಿ, ಅನಾಚಾರಿ. ಹೆಸರೇಂಟ್ರದಕ್ಕೆ ಅವಿಚಾರಿ, ಅನಾಚಾರಿ ಅಂತ ಮನುಷ್ಯ. ನಮ್ಮ ಶಾಸ್ತ್ರದಲ್ಲಿ ಹೇಳ್ಯಾರ ಮೂರು. ಕಲಿಯುಗ ಅದಕ್ಕೆ ಅದು ಈಗ ಹೆಚ್ಚದ. ಕಲಿಯೊಳಗೆ 3 ಆಚಾರ ಬೇರೆ ಬಂದವ್ರಿಗೆ. ಹಿಂಸಾಚಾರ ಕಲಿಯುಗದಾಗ ಏನಪ್ಪ ಅಂತ ಕೇಳಿದ್ರೆ ವ್ಯಭಿಚಾರ, ಭ್ರಷ್ಟಾಚಾರ. ಹೆಂಗದವ್ರಿ ಆಚಾರ ಏನ್ರಿ? ಹಿಂಸಾಚಾರ. ಇನ್ನೊಬ್ಬರನ್ನ ಹಾಳು ಮಾಡಿ ಸಂತೋಷ ಪಡೋದು ಹಿಂಸಾ ಅಂತ. ವಾಣಿಯಿಂದ, ಕೈಯಿಂದ, ಮನುಷ್ಯನಿಂದ, ಮಾತಿನಿಂದ ಇನ್ನೊಬ್ರಿಗೆ ತ್ರಾಸ ಕೊಟ್ಟು ಭಾಳ ಖುಷಿ ಬರ್ತದೆ. ಒಬ್ಬರಿಗೆ ಭಾಳ ಖುಷಿ ಆಗ್ತದೆ. ಅವ್ರ ಹತ್ತಿರ ಭಾಳ ಚಂದ. ಮಗನ ಮನೆ ಸತ್ರ ಅಂದ್ರೆ ಹೋಳಿಗೆ ಮಾಡಿ ಉಣ್ತಾವ. ಅಂಥ ಮಂದಿನೂ ಅದಾವ ತಮ್ಮ ಮನೆ. ಅವ್ರಿಗೆ ಏನು ಸುಖ ಬರ್ತಾವೆ. ಅಳೋರ ಜೊತೆಗೆ ಒಂದೆರಡು ಕಣ್ಣ ನೀರು ತೆಗೀರಿ. ಹತ್ರ ಮನಸ್ಸು ಸ್ವಚ್ಛ ಆಗ್ತದ. ಲೆಕ್ಕ ಹೇಳ್ರಿ. ಇನ್ನೊಬ್ಬರಿಗಾಗಿ ಪರಮಾತ್ಮನಿಗೆ ಹತ್ರ ಅಂದ್ರೆ ನಿಮ್ಮ ಮನಸ್ಸು ಸ್ವಚ್ಛ ಆಗ್ತದ. ಕಣ್ಣಾಗ ನೀರು ಬಂದು ಅಂತ ಕೇಳಿ ಒಳಗೆ ಧೂಳಿದ್ದು ಹೊರಗೆ ಹೋಗ್ತದೆ. ನೀರು ಬರ್ಬೇಕು ಕಣ್ಣಾಗ, ಒಳಗೆ ಹತ್ತಿದ ಕಸರು ಹೋಗ್ತಾರೆ, ಸ್ವಚ್ಛ ಕಾಣ್ತಾವೆ ಕಣ್ಣು. ಹಾಗೆ ಇನ್ನೊಬ್ಬರ ದುಃಖದಲ್ಲಿ ನೀವು ದುಃಖಿತರಾಗರಿ. ಪರಮಾತ್ಮನಿಗೆ ಕಣ್ಣಾಗ ನೀರು ತೆಗೀರಿ. ನಿಮ್ಮ ಪಾಪ ಸ್ವಚ್ಛ ಆಗ್ತದೆ, ತೊಳೆದು ಹೋಗ್ತದ್ರಿ. ಅದಕ್ಕೆ ಮಾತು ಬರ್ತಾರಪ್ಪ ಅಂತಂದ್ರೆ ಮನುಷ್ಯ ಯಾವಾಗ ಇನ್ನೊಬ್ಬರಿಗೆ ಹಿಂಸಾ ಕೊಡಬಾರ್ದು. ಅದು ಆಚಾರ, ಹಿಂಸಾಚಾರ. ಅದೇ ಒಂದು ಆಚಾರ. ಇನ್ನೊಬ್ಬರಿಗೆ ತ್ರಾಸ ಕೊಟ್ರೆ ಅವ್ರಿಗೆ ಖುಷಿ. ಬಡ ಸಣ್ಣ ಹುಡುಗರು ಇರ್ತಾರೆ ನೋಡ್ರಿ, ಜೀವನ ಮಾಡ್ತಿರ್ತಾರೆ, ಬಂದು ಗಲ್ಲ ಕಡಿತಾರೆ. ಅದು ಹೊಳ್ಳಿ ಮಾಡ್ತೀವಿ, ಗಲ್ಲ ಕಡಿತೀವಿ. ಅದು ಚೂಡ್ತಾವೆ. ಸುಮ್ಕೊಂಡಾಗ ಕೂಸ್ಕೊಂಡು ಚೂಡ್ತಾವೆ. ಅದು ಅಳ್ತದೆ. ಇವ್ರಿಗೆ ಖುಷಿ ರೀ. ಇವ್ರಿಗೊಂದು ಕಬಾಬ್ ಕೊಡ್ಬೇಕು. ನಮಗೆ ಮಂದಿಗೆ ತ್ರಾಸ ಕೊಟ್ಟು ನೀವು ಖುಷಿ ಪಡ್ತೀರಿ, ಮಂದಿಗೆ ಹಾಳು ಮಾಡಿ ನೀವು ಮ್ಯಾಲೆ ಬರ್ಬೇಕಂತೀರಿ. ಇದೇ ಹಿಂಸ. ವಾಣಿಯಿಂದ ಎದರಿಂದ ಕೂಡ ಇನ್ನೊಬ್ಬರಿಗೆ ತ್ರಾಸ ಕೊಡಬಾರ್ದು. ದಕ್ಷಿಣ ನೀ ಅವರಿಗೆ ತ್ರಾಸ ಕೊಟ್ಟು ಸುಖ ಪಡೆದಿ ಅಂತ ಕೇಳಿದರೆ ಆ ಸುಖಕ್ಕೆ ಏನು ಕಿಮ್ಮತ್ತಿಲ್ಲ. ಆ ಸುಖಕ್ಕೆ ಏನು ಕಿಮ್ಮತ್ತಿಲ್ಲ. ಮನುಷ್ಯನಿಗೆ ಲೆಕ್ಕಿರ್ಬೇಕಪ್ಪ ಅಂತ ಕೇಳಿ ಯಾವಾಗ ಕೂಡ ಮನುಷ್ಯ ಹಿಂಸಾಚಾರ ಮಾಡಬಾರ್ದು. ಹಿಂಸಾಚಾರ ಮಾಡಬಾರ್ದು, ಕ್ರೋಧ ಮಾಡಬಾರ್ದು, ಸಿಟ್ಟು ಮಾಡಬಾರ್ದು. ಹಿಂಸಾಗ ಸಿಟ್ಟ ರಾಕ್ಷಸರಿಗದ, ಮನುಷ್ಯರಿಗಿಲ್ಲ. ಮನುಷ್ಯ ಸಿಟ್ಟು ಮಾಡಂಗಿಲ್ಲ. ಸಿಟ್ಟು ಮಾಡ ಅವ್ನು ರಾಕ್ಷಸ ಅಂತ ತಿಳ್ಕೋಬೇಕು. ರಾಕ್ಷಸಗೇನೆ ಮನುಷ್ಯಾಗಿ ಉಳಿದಿಲ್ಲ. ಶಾಂತಿ ಇದ್ರೆ ದೇವತ, ಸುಮ್ಮಿದ್ರೆ ಮನುಷ್ಯ, ಸಿಟ್ಟು ಮಾಡಿದ್ರೆ ರಾಕ್ಷಸ. ಇವು 3 ಆಗ್ತೇವ್ರಿ. ತಪ್ಪು ಮಾಡ್ತಾರೆ, ಪಾಪ ತಪ್ಪಾಗಿರ್ಬೇಕು. ಆಯ್ತು, ಶಾಂತ ಶಾಂತ ಶಾಂತ.
ಮನುಷ್ಯ ಇರಬೇಕು. ಸಿಟ್ಟು ಮಾಡೋದು ಎಲ್ಲರೇ ಬರ್ತದೆ, ಏನು ದೊಡ್ಡ ಸ್ವಲ್ಪ. ಅದಕ್ಕೆ ಈ ಹಿಂಸಾ ಮನಸ್ಸಿನಿಂದ, ವಾಣಿಯಿಂದ, ಶರೀರ 3 ಪ್ರಕಾರ ಹಿಂಸಾ ಮಾಡ್ತಾರೆ. ಶರೀರದಿಂದ ಯಾರಿಗೆ ತ್ರಾಸು ಕೊಡಬೇಡ್ರಿ, ವಾಣಿಯಿಂದ ಯಾರಿಗೆ ತ್ರಾಸು ಕೊಡಬೇಡ್ರಿ, ಮನಸ್ಸಿನಿಂದ ಅವ್ರು ಹಾಳಾಗಲಿ ಅಂತ ಎಂದೂ ವಿಚಾರ ಮಾಡಬೇಡ್ರಿ. ಮಂದಿ ಮಾರಿಗೆ ಮಸಿ ಬಳಿಬೇಕಂದ್ರೆ ಮೊದಲು ನಿಮ್ಮ ಕೈಗೆ ಹಚ್ಕೋಬೇಕು ಮಸಿ. ಮತ್ತೆ ಹೆಂಗಸ್ತೀರಿ? ಮಂದಿ ಮಾರಿಗೆ ಮಸಿ ಹಚ್ಬೇಕಂದ್ರೆ ಮೊದಲು ನಿಮ್ಮ ಕೈಗೆ ಮಸಿ ಹಚ್ಕೋಬೇಕು. ಹಂಗೆ ಮಂದಿಗೆ ಮಾತಿನಿಂದ ಕೃತಿಯಿಂದ ಹಾಳು ಮಾಡ್ಬೇಕಂದ್ರೆ ಮೊದಲು ನಿಮ್ಮ ಮನಸ್ಸು ಹಾಳಾಗಬೇಕು. ಅಂದ್ರೆ ಅವ್ರಿಗೆ ಹಾಳು ಮಾಡಕ್ಕೆ ಬರ್ತಾವೆ. ಬೇಗ ಬೇಕಂದ್ರೆ ಮೊದಲು ತಯಾರು ಮಾಡ್ತಿರಲಿಲ್ಲ, ಒಳಗೆ ಬೇಗ ಇಲ್ಲಿಂದ ಬರ್ತಾವೆ, ಅಲ್ಲಿಂದ ಬರ್ತಾವೆ, ಇಲ್ಲಿಂದ ಬರ್ತಾವ, ಅಲ್ಲಿ ಹೋಗಿ ಅವನಿಗೆ ತ್ರಾಸು ಕೊಡ್ತಾವೆ. ಮೊದಲು ನಿಮಗೆ ತ್ರಾಸು ಕೊಟ್ಟೇ ಬಾಯಂದು ಹೊರಗೆ ಬರ್ತಾವೆ ಬೇಗ. ಮಂದಿಗೆ ನಾಲಾಯಕ ಅಂದ್ರೆ ನೀವು ಮೊದಲು ನಾಲಾಯಕ ಆಗ್ಬೇಕು, ಅವನಿಗೆ ಭಯಕ್ಕೆ ಬರ್ತದೆ. ಅದಕ್ಕೆ ಮಹಾನುಭಾವರು ಹೇಳ್ತಾರಪ್ಪ ಅಂತ ಕೇಳಿದರೆ, ಇದು ಆಚಾರದೊಳಗೆ ಬಹಳ ಹಿಂಸಾಚಾರ. ಮನುಷ್ಯನಿಗೆ ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಇನ್ನೊಬ್ಬರಿಗೆ ಹಿಂಸಾ ಮಾಡಕ್ಕೆ ಹೋಗಬೇಡಿ. ಕಲಿಯುಗದೊಳಗೆ ಇದು ನಿತ್ಯ ಮಾಡ್ತೇವೆ. ಕಲಿಯುಗದೊಳಗೆ 3 ಆಚಾರ ಬಹಳ ಪ್ರಮುಖ ಅದಾವ. ಮೊದಲನೇದು ಹಿಂಸಾ, ಶರೀರದಿಂದ, ವಾಣಿಯಿಂದ. ತಾಕತ್ತಿತ್ತು ಅಂದ್ರೆ ಶರೀರದಿಂದ, ಇಲ್ಲ ಅಂದ್ರೆ ಬಾಯಿಯಿಂದ. ಬಾಯಾಗಂದ್ರೆ ಹಲ್ಲು ಮುರಿಯಂಗೆ ಅವ್ರು ಇದ್ರು ಅಂದ್ರೆ ಕಡಿಮೆ ಮನಸ್ಸಿನಾಗ. ಇದು ಕಲಿಯುಗದ ಪ್ರಭಾವದ ಹಿಂಸಾಚಾರ. ಕಾಯ, ವಾಚ, ಮನುಷ್ಯ ಮಾಡ್ತಾನೆ. ಇನ್ನು ಎರಡನೇದೇನಪ್ಪ ಅಂದ್ರೆ ಕಲಿಯುಗದಲ್ಲಿ ವ್ಯಭಿಚಾರ ಜಾಸ್ತಿ, ಅದು ಕಾಮ ಜಾಸ್ತಿ. ಕ್ರೋಧ, ಕಾಮ, ಲೋಭ ಇವು ಕಲಿಯುಗದ ಪ್ರಾಮುಖ್ಯವಾಗಿರ್ತಕ್ಕಂಥ ಮನುಷ್ಯನ ಹಾಳು ಮಾಡುವ ವಸ್ತು. ಮನುಷ್ಯನಿಗೆ ಕ್ರೋಧ ಇದು ಬಿಡಬೇಕು. ಕ್ರೋಧ ಬಿಡಲಿಲ್ಲ ಅಂತ ಕೇಳಿದ್ರೆ ಮನುಷ್ಯನಿಗೆ ಹಿಂಸೆ ಆಗ್ತದೆ. ಎರಡನೇದು ಕಲಿಯುಗದೊಳಗೆ ಏನಪ್ಪ ಅಂದ್ರೆ ಆಶಾ ಇದು ವ್ಯಭಿಚಾರ ಮಾಡ್ತದೆ ರೀ. ಸುಳ್ಳು ಹೇಳಕ್ಕಸ್ತದೆ ಆಶಾ. ಅಪ್ಪಗೆ ಮಗ ಸುಳ್ಳು ಹೇಳ್ತಾನೆ, ಮಗನಿಗೆ ಅಪ್ಪ ಸುಳ್ಳು ಹೇಳ್ತಾನೆ, ಗಂಡಗೆ ಹ್ಯಾಂಡ್ ಸುಳ್ಳು ಹೇಳ್ತಾಳೆ, ಹ್ಯಾಂಡ್ತಿಗೆ ಗಂಡು ಸುಳ್ಳು ಹೇಳ್ತಾನೆ, ಅಣ್ಣ ತಮ್ಮರು ಸುಳ್ಳು ಹೇಳ್ತಾರೆ ರೀ, ಅಣ್ಣ ತಮ್ಮ ಸುಳ್ಳು ಹೇಳ್ತಾರೆ. ಇದು ಮನುಷ್ಯನಿಗೆ ಏನಪ್ಪ ಅಂದ್ರೆ ಕಲಿಯುಗದೊಳಗೆ ಇದು ವ್ಯಭಿಚಾರದ. ಏನು ಅಣ್ಣ ತಮ್ಮರು ಹೆಂಗಿರ್ಬೇಕು ಹಂಗಿರಂಗಿಲ್ಲ, ಗಂಡ ಹೆಂಡತಿ ಹೆಂಗಿರ್ಬೇಕು ಹಂಗಿರಂಗಿಲ್ಲ. ಮನುಷ್ಯನಲ್ಲಿ ವ್ಯಭಿಚಾರದ ಭಿನ್ನ ಭಿನ್ನ ನೋಡ್ತೇವೆ. ಮನೆ ಬಿಟ್ಟು ಯಾರ ಮೇಲೆ ಪ್ರೇ ಮಾಡ್ತೇವೆ? ಅಣ್ಣ ತಮ್ಮರಿಗೆ ಪ್ರೇ ಮಾಡಂಗಿಲ್ಲ, ಹೊರಗಿನವ್ರಿಗೆ ಪ್ರೇ ಮಾಡ್ತೇವೆ. ಮಹಾಭಾರತ ಕಥೆ ಬರ್ತದೆ, ಕಾಣ್ತಾರೆ. ಧರ್ಮರಾಯ ಹೋಗ್ತಾನೆ, ಒಂದು ಊರಿಗೆ ಹೋಗ್ತಾನೆ. ಅವನಿಗೆ ಹೇಳಿದ್ರೆ ಹೋಗಿ ನೋಡ್ಕೊಂಬ ಅಂದ್ರೆ ನೋಡ್ಕೊಂಬರಕ್ಕೆ ಹೋಗ್ತಾನೆ. ಭಾಳ ದೊಡ್ಡ ಕಥೆ ಅದ. ಅದರಾಗ ಅವ 3 ಬಾಯಿ ನೋಡ್ತಾನೆ. ಲಾಯಿಂದಾಗ 3 ಬಾಯಿ. ಆ 3 ಬಾವಿ ಏನಪ್ಪ ಅಂತ ಕೇಳಿದ್ರೆ ನೋಡ್ತಾನೆ. ನೋಡ್ಕೊಂಬ ಅಂತ ಹೇಳ್ತಾನೆ ಋಷಿ. ಹೋಗ್ತಾನೆ, ನೋಡ್ತಾನೆ. ಒಂದು ಬಾಯಿಯಿಂದ 1, 2, 3 ಲೈನ್ದಾಗ ಅದಾವ. ಒಂದು ಬಾಯಿ ನೀರ ಮತ್ತೊಂದು ಬಾಯಿಗೆ ಹೋಗ್ತದ. ನಡಬರ್ಕಿನ ಬಾಯಿಗೆ ಒಣದದ. ಆಶ್ಚರ್ಯ ಐತಿ, ಇದೇಂಗಪ್ಪ? ಲೈನ್ದಾಗೆ 3 ಬಾವಿ ಅದ. ಈ ಬಾವಿ ನೀರು ಅಲ್ಲಿ ಹೋಗ್ತವ, ನಡುವಿನ ಬಾವಿ ಒಣದೇ ಅದಲ್ಲ. ಇದಕ್ಕೆ ಆಶ್ಚರ್ಯ ಮತ ಪರಂ. ಆಶ್ಚರ್ಯ ಆಯ್ತು. ಭಾಳ ನೋಡೇನೆ. ಇದು ಒಂದು ಕತೆ ಹೇಳಕತ್ತೀನಿ. ಅವ ನೋಡಿ ಬಂದ. ಗುಡ್ದಾಗ ನೋಡಕತ್ತಿದ್ದವ. ಏನು ಪರ್ವತಾಗಿಂದ ಒಂದು ಇಂಥ ದೊಡ್ಡ ಬಂಡಗಲ್ಲ ಉಳ್ಕೋತ ಬಂತು. ದೊಡ್ಡ ದೊಡ್ಡ ಗಿಡ ಎಲ್ಲನೂ ಕೆಡ್ಕೋತ ಬಂದು ಒಂದು ಸಣ್ಣ ಕಂಟಿಗೆ ಬಂದು ನಿಂತ ತಟ್ಟಿ. ಇದೇನು ಆಶ್ಚರ್ಯ, ದೊಡ್ಡ ಗಿಡ ಉಳ್ಳಿ ಹೋಯ್ತು, ಈ ಸಣ್ಣ ಕಂಟಿಗೆ ನಿಂತಲ್ಲಿದ್ದು ಇದೇನ ಆಶ್ಚರ್ಯ ಅಂತ ಬಂದು ಗುರುಗಳಿಗೆ ಕೇಳ್ತಾನೆ, ಏನು ರೀಪ್ಪ ಇದ್ರ ಕತೆ ಅಂತ ಕೇಳಿದ್ರೆ ಹೇಳಿದವರು, ಕಲಿಯುಗದೊಳಗೆ ಇದು ದೊಡ್ಡ ಕತೆ ಸುಮ್ಮನೆ. ಕಲಿಯುಗದೊಳಗೆ ಏನಪ್ಪ ಅಂತ ಕೇಳಿದರೆ, ಈಗ 3 ಬಾವಿ ಇದ್ದಂಗೆ ಇಬ್ಬರು ಅಣ್ಣತಮ್ಮರು ಇದ್ದರು ಅಂದ್ರೆ ಅವ ತಮ್ಮಗೆ ಬಿಡ್ತಾನೆ, ಮಂದಿಗೆ ಸಹಾಯ ಮಾಡ್ತಾನೆ.
ತಮ್ಮಗೆ ಮಾಡಂಗಿಲ್ಲ ಕಲಿಯುಗದಾಗ. ಅಣ್ಣ ತಮ್ಮಗೆ ಮಾಡಿ ನೋಡ್ರಿ, ಇಲ್ಲಿ ಅಣ್ಣ ತಮ್ಮ ವೈರಿ ಇರ್ತಾವ, ಮಂದಿಗೆ ಸಹಾಯ ಮಾಡ್ತಾರ, ಪರಂತು ಅಣ್ಣಗೆ ತಮ್ಮ ಮಾಡಂಗಿಲ್ಲ, ತಮ್ಮ ಅಣ್ಣ ಮಾಡಂಗಿಲ್ಲ. ಕಲಿಯುಗ ಇಂಥದ್ದು ಬರ್ತದೆ. ಅದಕ್ಕೆ ನೀವು ಹೀಗೆ ರಾಜ್ಯ ಮಾಡ್ರಿ, ನಿಮಗೆ ಮುಂದೆ ಆಗಂಗೆ ಕಲಿಯುಗದಾಗ ಮಾಡೋಕ್ಕಾಗಿಲ್ಲ ಅಂತ ಹೇಳಿ. ಆ ಗಿಡ ಏನ್ರಿ, ಗಿಡ ಹೇಳೋದು, ಗಿಡ ದೊಡ್ಡ 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 ಏನಪ್ಪ ಅಂದ್ರೆ ಗಿಡಗಳನ್ನು ಉಳಿಸ್ತಾ ಬಂದ ಕಲ್ಲು ಒಂದು ಸಣ್ಣ ಕಂಟಿಗೆ ಹತ್ತಿ ನಿಂತರೆ ಇದೇನು ಆಶ್ಚರ್ಯ ಅಂತ ಕೇಳಿದರೆ, ಕಲಿಯುಗದೊಳಗೆ ಯಜ್ಞ ಹೋಮ ಕರ್ಮ ಯಾವ ನಡೆಯಂಗಿಲ್ಲ. ನಿಮ್ಮ ಪಾಪ ಹೋಗೋಕ್ಕೆ ಯಾವ ನಡೆಯಂಗಿಲ್ಲ. ಕೇವಲ ನಾಮ ಆಧಾರ, ಪರಮಾತ್ಮ ನಾಮಸ್ಮರಣೆ ಒಂದೇ ನಿಮಗೆ ಕಾಯ್ತದೆ. ಯಜ್ಞ ಹೋಮ ಕರ್ಮ ಮಾಡೋರು ಸಿಗೋದಿಲ್ಲ ಚಲೋ, ಮಾಡೋರು ಮನಸ್ಸು ಚಲೋ ಇಲ್ಲ, ಮಾಡಬೇಕಾದ ರೊಕ್ಕನೂ ಚಲೋ ಇಲ್ಲ. ಪವಿತ್ರ ರೊಕ್ಕ ಇರ್ಬೇಕಲ್ಲ, ರೊಕ್ಕ ಚಲೋ ಇಲ್ಲ, ಮಾಡೋರ ಮನಸ್ಸು ಚಲೋ ಇಲ್ಲ. ಆ ಮಾಡ್ಸವ ಏನದಲ್ಲ ಅವ ಪೂಜಾರಿ ಬ್ರಾಹ್ಮಣ, ಅವನದು ಚಲೋ ಇಲ್ಲ, ಅವನು ಚಲೋ ಇಲ್ಲ. ತುಪ್ಪನಾಗ ಕಳ್ತನ ಮಾಡ್ತಾನೆ, ಅಕ್ಕಿ ಕಳ್ತನ ಮಾಡ್ತಾನೆ, ಸೊಕ್ಕರದಾಗ ಕಳ್ತನ ಮಾಡ್ತಾನೆ. ಕಲಿಯುಗದಾಗ ಇವು ಯಾವ ನಡೆಯಂಗಿಲ್ಲ. ಕೇವಲ ನಾಮ ಆಧಾರ, ಪರಮಾತ್ಮ ನಾಮಸ್ಮರಣೆ ಒಂದೇ ಕಲಿಯುಗದೊಳಗೆ ಉದ್ಧಾರ ಮಾಡ್ತದ ಅಂತ ಹೇಳಿದಂತೆ ಆಶ್ಚರ್ಯ ಆಯಿತು. ಅದಕ್ಕೆ ಪುಣ್ಯಾತ್ಮರೇ, ಮನುಷ್ಯನಲ್ಲಿ ಕಲಿಯುಗ ಯಾರಿಗಾರು ಇಲ್ಲ. ಆಚಾರ ಹೀನ ಅದಾನ ಮನುಷ್ಯ. ನಮ್ಮದೇ ನೋಡ್ಕೊಂಡು ಜನ ನಮ್ಮದೇ, ನಾವು ಕೇಳೋರೇ ಇದ್ದೇವಲ್ಲ, ನಾವು ಕೇಳೋರು ಹೇಳೋರೇ ಇದ್ದೇವಲ್ಲ, ನಮ್ಮದೇ ನೋಡ್ಕೊಂಡ್ರಿ. ನಮ್ಮ ಆಚಾರ್ಯರ ಸಲುವಾಗಿ ನಮ್ಮ ನಡತೆ ಇನ್ನೊಬ್ಬರ ಮುಂದೆ ಹೇಳಕ್ಕೆ ನಾವು ಲಾಯಕ್ಕಿಲ್ಲ ಅಲ್ಲ. ನಾವು ಹ್ಯಾಂಗಿದ್ದೇವೆ ಅನ್ನೋದು ಇನ್ನೊಬ್ಬರ ಮುಂದೆ ಹೇಳಕ್ಕೆ ನಮ್ಮ ಮನಸ್ಸು ಒಪ್ಪಂಗಿಲ್ಲ. ಅಷ್ಟು ಆಚಾರ್ಯ ಇದ್ದರೆ ಮನುಷ್ಯನಿಗೆ ಪರಮಾತ್ಮನಪ್ಪ ಹೆಂಗಾಯಿತು ಪುಣ್ಯಾತ್ಮರೇ. ಅದಕ್ಕೆ ಶಾಸ್ತ್ರ ಹೇಳ್ತಪ್ಪ ಅಂತ ಕೇಳಿದರೆ, ಮನುಷ್ಯನಿಗೆ ಸಿಕ್ಕದ ಇದು ಭಾಳ ದೊಡ್ಡ ಜನ್ಮ, ಇದನ್ನು ಹೆಂಗರೆ ಮಾಡಿ ಆಚಾರ ವಿಚಾರ. ದನ ಕಟ್ಟಬೇಕಾದ್ರೆ 2 ಹುರಿ ಹೊಸಿತೀರಿ ಇಲ್ಲ, ಹಸಿರು ಕಟ್ಟಕ್ಕೆ ಬರ್ತಾ ಇಲ್ಲ, ಒಂದೇ ವೇಳೆ ಉಚ್ಕೊಂಡು ಹೋಗ್ಬಿಡ್ತದೆ. ಹ್ಯಾಂಗೆ ಹಗ್ಗ ಹೊಸದು ಜೋಡಿ ಮಾಡಿ ದನಕ್ಕೆ ಕಟ್ತೀರಿ, ಹಂಗೆ ನಮ್ಮದು ಆಚಾರ, ಅದ್ರ ಜೊತೆಗೆ ವಿಚಾರ. ಇವೆರಡು ಹುರಿ ಹಾಕಿರಿ. ಆಚಾರವಿಲ್ಲದ ವಿಚಾರ ಏನು ಕೆಲಸ ಬರೋಂಗಿಲ್ಲ. ವಿಚಾರ ಇಲ್ಲದ ಹುಚ್ಚತನ ಆಚಾರ, ಅದು ಕೆಲಸ ಕೊಡೋಂಗಿಲ್ಲ. ಇವೆರಡು ಜೋಡಿ ಮಾಡಿದ್ರಿ ಅಂದ್ರೆ ನೀವು ಪರಮಾತ್ಮನನ್ನು ಕಟ್ಟಿ ಹಾಕಬಹುದು, ಪರಮಾತ್ಮ ಓಡಿ ಬರ್ತಾನೆ. ಅದಕ್ಕೆ ಶಾಸ್ತ್ರ ಅಂತಾರೆ ಇವೆರಡು ಶುದ್ಧ ಇರಬೇಕು ಮನುಷ್ಯನಿಗೆ. ಹಾಗಾದ್ರೆ ಆಚಾರ ಮನುಷ್ಯನಿಗೆ ಏನೇನು ಅದ, ವಿಚಾರ ಏನು ಮಾಡ್ಬೇಕು ಅನ್ನೋದು ನಾಳೆಗೆ ಸಮಯ, ನಾಳೆಗೆ